ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾರ್ಟಿ 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 ವೆಲ್ಕಮ್. ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ, ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಈವ್ನಿಂಗ್ ಏನೋ ತುಂಬ ಲವ್ಲಿ ಆಗಿದೆ. ಆಚೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ, ಪಕೋಡ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಆದರೆ ಎಂಟರ್ಟೈನ್ಮೆಂಟ್ನ ಕಾಫಿ ನಿಮಗೆಲ್ಲರಿಗೂ ಇವತ್ತು ಸಿಗುತ್ತೆ. ಯಾಕಂದರೆ ಇವತ್ತು ನಾವು ಮಾತಾಡ್ತಾ ಇರೋದು ಲವ್ಲಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಸ್, ಮೊದಲನೇದಾಗಿ ನಮ್ಮ ಚಿತ್ರತಂಡಕ್ಕೆ, ಲವ್ಲಿ ಚಿತ್ರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ತನ್ನದೇ ಆದಂಥ ಒಂದು ಹೊಸ ಛಾಪನ್ನು ಮೂಡಿಸಿ, ತಮ್ಮದೇ ಆದಂಥ ಒಂದು ಜಾಗವನ್ನು ಗಟ್ಟಿ ಮಾಡಿ, ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿರುವಂಥ ನಮ್ಮ ಕನ್ನಡದ ಹೆಮ್ಮೆಯ ನಟ ವಸಿಷ್ಠ ಸಿಂಹ ಅವರ ಲವ್ಲಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಅದರ ಟ್ರೇಲರ್ ನೋಡ್ತೀವಿ. ಹಾಗೆಯೇ ಈ ಚಿತ್ರಕ್ಕಾಗಿ ಕಾಯ್ತಾ ಇರುವಂಥ ಎಲ್ಲ ಕನ್ನಡಿಗರಿಗೆ ನಾವು ತಿಳಿಸ್ತೀವಿ ಈ ಚಿತ್ರ ಯಾವ ದಿನ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ. ಸೊ ಲವ್ಲಿ ಚಿತ್ರ ಅಭುವಾನಸ ಬ್ಯಾನರ್ ಅಡಿ ಅದ್ಧೂರಿಯಾಗಿ ನಿರ್ಮಾಣ ಆಗಿದೆ. ಇದರ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು. ಹಾಗೆಯೇ ಇದರ ಅದ್ಭುತವಾದಂಥ ನಿರ್ದೇಶನ ಮಾಡಿರೋರು ಚೇತನ್ ಕೇಶವ್ ಅವರು. ಸೊ ನಿರ್ಮಾಪಕರ ಜೊತೆ, ಡೈರೆಕ್ಟರ್ ಜೊತೆ, ಹಾಗೆಯೇ ವಸಿಷ್ಠ ಅವ್ರ ಜೊತೆ ನಾವು ಮಾತಾಡ್ತಿದೆ. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಏನಪ್ಪ ಅಂತಂದರೆ, ಸಾಕಷ್ಟು ಕಲಾವಿದರು ಬಂದಿದ್ದಾರೆ, ಸಾಕಷ್ಟು ಗಣ್ಯರು ಬಂದಿದ್ದಾರೆ. ವಿಶೇಷವಾಗಿ ಲವ್ಲಿ ಚಿತ್ರದ ಈ ಕಾರ್ಯಕ್ರಮಕ್ಕೆ ಲವ್ಲಿ ಚಿತ್ರದ ಟ್ರೇಲರ್ನ ಬಿಡುಗಡೆ ಮಾಡೋದಕ್ಕೆ ಬಂದಿರೋದು ಕರ್ನಾಟಕ ಅಷ್ಟೇ ಅಲ್ಲ, ಇಂಡಿಯಾ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಮ್ಮ ಕನ್ನಡವನ್ನು ಎತ್ತರಕ್ಕೆ ಕರ್ಕೊಂಡು ಹೋದಂಥ ಒನ್ ಆ್ಯಂಡ್ ಓನ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ಸೊ ಎಷ್ಟು ಜನ ರಿಷಬ್ ಅವ್ರನ್ನ ನೋಡೋಕೆ ಕಾಯ್ತಾ ಇದ್ದೀರಾ? ಲವ್ಲಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ವಸಿಷ್ಠ ಅವ್ರನ್ನ ಕರಿತೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವ್ರು ಬಂದು ಇಲ್ಲಿ ಕೂತ್ಕೋತಾರೆ. ಸೊ ಹಾಗಾದರೆ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲವ್ಲಿ ಚಿತ್ರದ ಟೈಟಲ್ ವಿಡಿಯೋ ಸಾಂಗನ್ನು ನೋಡೋಣ. ಟೈಟಲ್ ವಿಡಿಯೋ ಸಾಂಗ್ ಪ್ಲೀಸ್. ಇದಾಗಿತ್ತು ಲವ್ಲಿ ಟೈಟಲ್ ಸಾಂಗ್. ಇದನ್ನು ತಾವೆಲ್ಲರೂ ನೋಡಿದಿರಾ, ಎಂಜಾಯ್ ಮಾಡಿದಿರಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಗೊತ್ತಾಗುತ್ತೆ ಟ್ರೈಲರ್ ಲಾಂಚ್ ಯಾವಾಗ ಆಗುತ್ತೆ ಅಂತ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ದೊಡ್ಡ ಆರ್ಟಿಸ್ಟ್ ಕೂಡ ಬಂದು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಅವ್ರನ್ನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ಹರಿಸಿದ್ದೀರಾ. ಇದು ಪಟಾಕಿ ನಮ್ಮ ವಂಶಿಕಾ ಅವ್ರು ಬಂದಿದ್ದಾರೆ. ಬರಲಿ ವಂಶಿಕಾಗೆ ಒಂದು ಚಪ್ಪಾಳೆ. ವಂಶಿಕಾ ಹಾಯ್ ಮಾಡಿ ಎಲ್ಲರಿಗೂ. ಎಷ್ಟು ಜನ ಬಂದಿದ್ದಾರೆ ನೋಡು. ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರೆ ಅದು ವಂಶಿಕಾನೇನಾ ಅಂತ. ಎದುರುಗಡೆ ಬಾನೆಟ್ ಓಪನ್ ಆಗಿಬಿಟ್ಟಿದೆ ವಂಶಿಕಾದು. ಎರಡು ಹಲ್ಲು ಎಲ್ರಿಗೂ ಬಿದ್ದಿರತ್ತಪ್ಪ. ನಿಮಗೆಲ್ಲ ಬಿದ್ದಿಲ್ವಾ ಹಲ್ಲು? ಮತ್ತೆ ಹಂಗೆ ಪಾಪ ಅದಕ್ಕೂ ಬಿದ್ದಿದೆ ಹಲ್ಲು. ವಂಶಿಕಾ ವೆಲ್ಕಮ್. ಹಾಗೆಯೇ ಕನ್ನಡಕ ಹಾಕ್ಕೊಂಡು ಸ್ಟೈಲಿಶ್ ಆಗಿ ಸೈಲೆಂಟಾಗಿ ಬಂದು ಕೂತಿದ್ದಾರೆ ಪೃಥ್ವಿ ಅಂಬರ್ ಅವರು. ಗುಡ್ ಮಾರ್ನಿಂಗ್. ನಮಸ್ಕಾರ ಪೃಥ್ವಿ ಅವರೇ. ಸ್ವಲ್ಪ ಹೊತ್ತಿನಲ್ಲಿ ಪೃಥ್ವಿ ಅವರು ಬರ್ತಾರೆ. ಹಾಗೆಯೇ ಲವ್ಲಿ ಚಿತ್ರದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗು, ಇತ್ತೀಚೆಗೆ 2 ಮಿಲಿಯನನ್ನು ಕ್ರಾಸ್ ಆದಂಥ ಒಂದು ಸಾಂಗು, ಚಿಕ್ಕಿ ಮಿಕ್ಕ ಅಂತ ಹೇಳಿ ಸಖತ್ತಾಗಿ ಸ್ಟೆಪ್ ಹಾಕಿರೋಂಥ ಒಂದು ಸಾಂಗು. ಕಾವ್ಯ ಶೆಟ್ಟಿ ಹಾಗೂ ನಮ್ಮ ವೆರಿ ಬ್ಯೂಟಿಫುಲ್ ನಂದು ಅವರು ಇದರಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಆ ಸಾಂಗ್ನ ಒಂದು ಝಲಕನ್ನು ನೋಡ್ಕೊಂಬರೋಣ. ಸಾಂಗ್ ಪ್ಲೀಸ್. ಆಗಮಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ಕಾಂತಾರದ ಡಿವೈನ್ ಸ್ಟಾರ್. ದತ್ತಣ್ಣ ಅವ್ರ ಹತ್ರ ಹೋಗಿ ಫಸ್ಟ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ನಮ್ಮ ಲವ್ಲಿ ಚಿತ್ರದ ಟೈಟಲ್ ಸಾಂಗ್ನ ನಾವು ತೋರಿಸ್ಬೇಕಂತ. ಎಸ್ ಪ್ಲೀಸ್. ಲವ್ಲಿ ಟೈಟಲ್ ಸಾಂಗ್ ನೀವು ಕೇಳಿದಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಈ ಒರಿಜಿನಲ್ ಹಾಡನ್ನು ಹಾಡಿದ್ದೇ ನಮ್ಮ ಲವ್ಲಿ ಚಿತ್ರದ ನಾಯಕ ನಟ ವಸಿಷ್ಠ ಸಿಂಹ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದ್ಭುತವಾದಂತಹ ಧ್ವನಿ. ಈಗ ಎಲ್ಲರ ಮನಸ್ಸಲ್ಲೂ ಪ್ರಶ್ನೆ, ಅಲ್ಲ ಲವ್ಲಿ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡ್ತಿದ್ದಾರೆ, ಆದರೆ ಯಾರೂ ಹೇಳ್ತಾ ಇಲ್ಲ ಲವ್ಲಿ ಚಿತ್ರ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ. ಸೊ ಆ ಅನೌನ್ಸ್ಮೆಂಟು ಈಗ ನಡೆಯುತ್ತೆ. ಸೊ ಇದರ ಅನೌನ್ಸ್ಮೆಂಟು ಸ್ವಲ್ಪ ವಿಭಿನ್ನವಾಗಿರುತ್ತೆ.
ರಿಷಬ್ ಶೆಟ್ಟಿ ಅವರ ಸಮ್ಮುಖದಲ್ಲಿ ಇದು ನಡೆಯುತ್ತೆ. ಆಮೇಲೆ ರಿಷಬ್ ಶೆಟ್ಟಿ ಸರ್ನ ನಾವು ಸ್ಟೇಜ್ ಮೇಲೆ ಕರಿತೀವಿ, ಓಕೆನಾ? ಸೊ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವೆಲ್ಕಮ್ ಮಾಡೋಣ. ವೆರಿ ಬ್ಯೂಟಿಫುಲ್ ಆಗಿ ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಕನ್ನಡತಿ ಬೃಂದ ಅವರು. ಬೃಂದ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ ಅಭಿಮಾನಿಗಳೆಲ್ಲ ಸ್ವಲ್ಪ ಚಪ್ಪಾಳೆ ಹೊಡಿತಾ ಇರಬೇಕು ನಮ್ಮ ಅತಿಥಿಗಳಿಗೆ. ರಿಷಬ್ ಸರ್ ಬರ್ತಾರೆ, ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಹಾಗೆಯೇ ವಿನೋದ್ ಪ್ರಭಾಕರ್ ಸರ್ ಐ ಥಿಂಕ್ ಆಗಮಿಸ್ತಿದ್ದಾರೆ, ಅವ್ರಿಗೂ ವೆಯ್ಟ್ ಮಾಡ್ತೀವಿ ನಾವು. ಬಟ್ ಗರುಡ ರಾಮ್ ಅವ್ರು ಬಂದಿದ್ದಾರೆ. ಗರುಡ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗಿರುತ್ತೆ ನಮ್ಮ KGF ಚಿತ್ರದ ಗರುಡ ರಾಮ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಿವರಾಜ್ KR ಪೇಟೆ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಮ್ಮ ನಿರ್ಮಾಪಕರು K ಮಂಜು ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಗುರುದೇಶ್ ಪಾಂಡೆ ಸರ್ ಅವರಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಜಡೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ನಮ್ಮ ಸೂಪರ್ ಹಿಟ್ ನಿರ್ದೇಶಕರಾದಂಥ ಚೇತನ್ ಕುಮಾರ್ ಸರ್ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇತ್ತೀಚೆಗೆ ಎಲ್ಲರ ಹೃದಯಗಳನ್ನು ಗೆಲ್ತಾ ಇರುವಂಥ ನಟ ನವೀನ್ ಶಂಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವಿಭಿನ್ನವಾಗಿ ಅಭಿನಯಿಸುವಂತ ಪೃಥ್ವಿ ಅಂಬರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ನಿರ್ಮಾಪಕರಾದಂಥ ಸುರೇಶ್ ಸರ್ ಅವರು ಬರಬೇಕು. ಹಾಗೇನೆ ನಮ್ಮೆಲ್ಲರ ಪ್ರೀತಿಯ ಮಹೇಶ್ ಕುಮಾರ್ ಸರ್ ಅವರು ಬರಬೇಕು ವೇದಿಕೆ ಮೇಲೆ. ನಮಗೂ ನೀವು ಬರಲ್ಲ ಅಂತ ನೀವು ಬನ್ನಿ ಸರ್. ಏನಪ್ಪ ಅಂತ ಅಂದರೆ ಲವ್ಲಿ ಚಿತ್ರದ ಬಿಡುಗಡೆ ಯಾವಾಗ ಆಗತ್ತೆ ಅಂತ ಇವರೆಲ್ಲರೂ ತಿಳಿಸ್ಕೊಡ್ತಾರೆ. ಟ್ರೈಲರ್ ಆಮೇಲೆ ಸರ್ ನೀವು ಲಾಂಚ್ ಮಾಡಬೇಕು ಸರ್. ಬಟ್ ಅದಕ್ಕಿಂತ ಮುಂಚೆ ಒಬ್ಬೊಬ್ಬರಾಗಿ ಒಂದು ಮೂರು ಲೈನ್ ಮಾತಾಡ್ಬಿಟ್ರೆ ನಮಗೂ ಒಂದು ಸಮಾಧಾನ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಫಸ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ಲಿ ಆಮೇಲೆ ಮಾತಾಡಬೇಕು ಅಂತ. ನಂಗೆ ಕನ್ಫ್ಯೂಸ್ ಆಗ್ತದೆ. ಮಹೇಶ್ ಸರ್ ನನ್ನ ಹತ್ರ ಮಾತಾಡ್ತಾ ಇದ್ದಾರಾ, ಏರ್ಪೋರ್ಟ್ಸ್ ಹಾಕೊಂಡು ಫೋನಲ್ಲಿ ಮಾತಾಡ್ತಾವ್ರ, ಇದೊಂದು ಪ್ರೊಫೆಷನಲ್ ಕಂಡಿಡ್ಬಿಟ್ಟು ಯಾರ ಹತ್ರ ಬರ ಸರ್ ಇದು ಡೇಟ್ ಅನೌನ್ಸ್ ಕೇಕ್ ಅದಾದ್ರೆ ಸರ್ ಓಕೆ ಸರ್ ತಗೊಂಬಂದ್ರಪ್ಪ ಡೇಟ್ ಅನೌನ್ಸ್ ಮಾಡೋಂಥ ಒಂದು ಪ್ರಾಪರ್ಟಿನ. ಅವ್ರು ಯಾರು ಬಗ್ಗಲ್ಲ ಗುರು, ಏನು ಬೇಕು ಇವರ ಅವರೆಲ್ಲ ಮೂವಿ ಕಡೆಯಿಂದ ಬಂದವರು. ತಗೊಂಬನ್ನಿ, ಮುಂದೆ ತಗೊಂಬನ್ನಿ. ಪೃಥ್ವಿ ನೀವು ಈ ಕಡೆ ಬನ್ನಿ, ನಿಮ್ಮ ಜೊತೆ ಸೇರಿಸ್ಕೊಂಡು ಅವ್ರು ಎತ್ಕೊಂಡ್ಬರೋ ಪ್ಲ್ಯಾನಲ್ಲಿ ಅವರು. ಎಸ್ ಇದೇನ್ರು ಯಾರು ಕಾಣ್ತಾನೆ ಇಲ್ಲ ಹಿಂದೆ ಮುಂದೆ. ಕ್ಯಾಬ್ ತೆಗೆದ್ಬಿಡಿ, ಈ ಕಡೆ ತಿರುಗ್ಬೇಡಿ ಹಿಂದೆ. ಓಕೆ, ಎಲ್ಲ ಅತಿಥಿಗಳಲ್ಲಿ ಒಂದು ಸಣ್ಣ ವಿನಂತಿ, ಹಾಗೆ ಹಿಂಗೆ ಮುಂದೆ ಬಂದರೆ. ಎಸ್ ಎಲ್ಲರೂ ಸೇರಿ. ಇದು ಕರ್ಟನ್ ಸರ್, ಮನೇಲಿ ನಿಮಗೆ ಕರ್ಟನ್ ಎಲ್ಲ ಇಡೋದು ಅಭ್ಯಾಸ ಇದೆಯೋ ಎಲ್ಲೋ ಗೊತ್ತಿಲ್ಲ ನಮಗೆ. ಆ ಕರ್ಟನ್ ಹಿಂಗೆ ಸುಮ್ಮನೆ ಎಳಿಬೇಕಷ್ಟೇ. ಹೆಣ್ಮಗು ಫಸ್ಟ್ ಕೈ ಇಟ್ಕೊಳ್ಳಿ. ಓ ಹೆಣ್ಮಗು ಇದಕ್ಕೆಲ್ಲ ಏನು ಕಮ್ಮಿಲ್ಲ, ಇಂಥದಕ್ಕೆಲ್ಲ ಚಪ್ಪಾಳೆ ಹೊಡಿತಾರೆ ನೋಡಿ. ಸರ್ ನೀವೆಲ್ಲ ಈ ಕಡೆ ಬರ್ತೀವಿ, ಆ ಕಡೆನೂ ಇದೆ ಏನಾದರೂ ಎಳಿಯೋಕ್ಕೆ? ಇಲ್ಲ, ಇಲ್ಲಿಂದ ಮಾತ್ರ. ಬೇಕಾದ್ರೆ ಈ ಕಡೆಯಿಂದ ಎಲ್ಲರೂ ಸೇರಿ ಎಳಿಬೋದು. ಕೌಂಟೌನ್ ಕೊಡ್ತೀರ ಎಲ್ಲರೂ? 5 ಯಾರೋ ಅದು ಹತ್ತು ಹೇಳ್ತಿರೋದು, ನಾನು 5 ಹೇಳಿದ್ರೆ ಹತ್ತೆಲ್ಲ ಹೇಳೋಕ್ಕೆ ಟೈಮಲ್ಲಿ 10 ಜನ ಮಾತಾಡ್ತಾರೆ. 5 4 3 2 1. ಬೃಂದ ಅವರು ಕರ್ಟನ್ ರೇಸರ್ ಅವ್ರು ಮಾಡಿದ್ದಾರೆ. ಇದನ್ನ ನಮ್ಮ ಎಲ್ಲ ಗಂಡ್ಮಕ್ಳು ಸೇರ್ಕೊಂಡು ಇದನ್ನ ಅನ್ವೀಲ್ ಮಾಡಬೇಕು. ಪ್ಲೀಸ್ ಮುಂದೆ ಬನ್ನಿ. ಗಂಡು ಮಗು ಇಲ್ಲ
ಇನ್ನೂ ಸಾಕಾಗಿಲ್ಲ, ಇನ್ನೂ ಒಂದು ಟ್ವಿಸ್ಟ್ ಇದೆ. ಆಗ ಸೊ ವಸಿಷ್ಠ ಸಿಂಹ ಅವರ ಅಭಿನಯದ ಲವ್ಲಿ ಚಿತ್ರ ಇದೇ ಜೂನ್ 14 ಬಿಡುಗಡೆ ಆಗ್ತಾ ಇದೆ ಎಲ್ಲ ಚಿತ್ರಮಂದಿರಗಳಲ್ಲಿ. ರವೀಂದ್ರ ಕುಮಾರ್ ಅವರ ನಿರ್ಮಾಣ, ಚೇತನ್ ಕೇಶ್ ಅವರ ನಿರ್ದೇಶನ. ನಮ್ಮ ವಸಿಷ್ಠ ಸರ್ಗೋಸ್ಕರ ಲವ್ಲಿ ಚಿತ್ರದ ಡೇಟ್ ಅನೌನ್ಸ್ಮೆಂಟ್ ಮಾಡಿರೋದಕ್ಕೋಸ್ಕರ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ತುಂಬ ದುಡ್ಡು ಖರ್ಚು ಮಾಡಿ ಈ ಕೇಕ್ ತಗೊಂಡ್ಬಂದಿರೋದಕ್ಕೋಸ್ಕರ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಸರ್. ಎಲ್ಲರೂ ಸೇರಿ ಒಂದು ಕೇಕ್ ಕಟ್ ಮಾಡಿ ಪ್ಲೀಸ್. ನಾವಿನ್ನು ಮೊನ್ನೆ ನಿಮ್ಮ ಬರ್ಡೇ ಆಯ್ತಾ? ನೋಡಿದ್ರಾ ನಾವು ಎಷ್ಟು ಒಳ್ಳೆಯವರು. ರಿಷಬ್ ಶೆಟ್ರೆ ಅವ್ರ ಬರ್ಡೇ ಮೊನ್ನೆ ಆಗಿದೆ, ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅಷ್ಟು ಒಳ್ಳೆಯವರು. ನವೀನ್ ಬಿಲೇಟೆಡ್ ವಿಶಸ್, ಹ್ಯಾಪಿ ಬರ್ಡೇ. ಏನಂದ್ರೆ ಸೌಂಡ್ ಕಟ್ ರೀ, ಪಕ್ಕದಲ್ಲಿ ಒಂದು ಹೆಣ್ಮಗು ಇದೆ, ಅವ್ರಿಗೆ ಬಿಟ್ಬಿಟ್ಟು ನೀವು ಹೋಗ್ಬಿಟ್ಟು ಅವ್ರ ಹೆಂಡತಿ ಕೇಕ್ ತಿನ್ನಿಸ್ತಾರೆ. ನೀವು ಇಲ್ಲಿಂದ ಹೋಗಕ್ಕೆ ನನ್ನ ಮೈಕ್ ಯಾಕೆ ಮೈಕ್ ತಗೊಳ್ಳಿ. ಅವ್ರಿಗೊಂದು ಬೈಟ್ ಕೊಡತ್ತಾನೆ. ಒಬ್ಬ ಸ್ನೇಹಿತನ ಬಿಟ್ಕೊಡ್ತಾ ಇಲ್ಲ ಅವರು. ಇದು ಕೇಕ್ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಶಿವರಾಜ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಇದು ರವಿಚಂದ್ರನ್ ಸಾಂಗಲ್ಲೆಲ್ಲ ಒಂದು ಬೆಡ್ ಬರುತ್ತಲ್ಲ ಸರ್, ಡ್ಯುಯೆಟ್ ಸಾಂಗಲ್ಲೆಲ್ಲ ವೈಟ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ರೆಡ್ ಬೆಟ್ಟ ಹಿಂಗೆ ಬಬಲ್ ಬಲ್ ಅಷ್ಟು ಲವ್ಲಿಯಾಗಿ ಡಿಸೈನ್ ಮಾಡಿದ್ದಾರೆ. ಸಿನಿಮಾನೇ ಲವ್ಲಿ. ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ಚಳಿ ತಾಳೇನು ಈ ಚಳಿ ಆದರೆ ಇದು ಆ ಥರದ್ದಲ್ಲ, ಇದು ಒಂದು ಲವ್ಲಿ ಕೇಕು. ಸೊ ನಮ್ಮ ಎಲ್ಲ ಅತಿಥಿಗಳ ವೇದಿಕೆಯಲ್ಲಿ ಇದ್ದು ಇವತ್ತು ನಮ್ಮ ವಸಿಷ್ಠ ಸಿಂಹ ಅವರ ಸಿನಿಮಾ ಜೂನ್ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಯಾವಾಗ? ಜೂನ್ ಸೂಪರ್, ಜೂನ್ 14 ಲವ್ಲಿ ಎಲ್ಲೆಡೆ ಬಿಡುಗಡೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಎಲ್ಲರ ಹತ್ರ ಒಂದೊಂದೆರಡು ಮಾತು ಮಾತನಾಡೋಣ. ಮೊದಲನೇದಾಗಿ ನಮ್ಮ ಹೆಣ್ಮಗು ಹತ್ರ ಮಾತಾಡೋಣ, ಬನ್ನಿ ಮೇಡಮ್. ಅವರು ಆ ಥರ ಹೆಣ್ಮಗು ಏನಲ್ಲ, ಅವರು ಬಂದಂಥ ಎಲ್ಲ ಮೀಡಿಯಾ ಬಾಂಧವರಿಗೆ, ಸಹಕಾರರಿಗೆ ಹಲೋ ಸರ್. ಹಾಗೆ ಟು ಆಲ್ ದ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಹಿಯರ್, ಎಲ್ರಿಗೂ ನಮಸ್ಕಾರ, ಅ ವೆರಿ ಗುಡ್ ಈವ್ನಿಂಗ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಟ್ರೈಲರ್ ನೋಡೋಕ್ಕೆ. ವಸಿಷ್ಠ ಸರ್ ಆ್ಯಂಡ್ ಸ್ಟೆಫಿ, ಯು ಗೈಸ್ ಆಲ್ರೆಡಿ ಲುಕ್ ಸೋ ನೈಸ್ ಇನ್ ರಿಯಲ್ ಲೈಫ್. ಐ ಆಮ್ ಶ್ಯೂರ್ ಸ್ಕ್ರೀನ್ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಆ್ಯಂಡ್ ಯು ಆರ್ ರಿಯಲಿ ಗುಡ್ ಸರ್. ಐ ಲವ್ ಯುವರ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್. ಆ್ಯಂಡ್ ಚೇತನ್ ಸರ್, ಆಲ್ ದ ಬೆಸ್ಟ್ ನಿಮ್ಮ ಪೂರ್ತಿ ಚಿತ್ರತಂಡಕ್ಕೆ. ಆ್ಯಂಡ್ ಈ ಸಿನಿಮಾ ತುಂಬ ದಿನ ಓಡಲಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಬೃಂದಾ, ಥ್ಯಾಂಕ್ ಯು. ಚೇತನ್ ಸರ್ ಇದ್ದಾರೆ, ಚೇತನ್ ಸರ್ ಒಂದೆರಡು ಮಾತು. ಸರ್ ಪ್ಲೀಸ್ ಮುಂದೆ ಬನ್ನಿ. ಎಲ್ಲರೂ ಕೂಡ ನಮಸ್ಕಾರ. ಲವ್ಲಿ ಸಿನಿಮಾ ಯಾವಾಗ ರಿಲೀಸು? ಜೂನ್ 14. ಎಲ್ಲರೂ ಕೂಡ ಬನ್ನಿ, ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಲವ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅಂತ ನನ್ನ ಕಡೆಯಿಂದ ನಾನು ವಿಶ್ವಾಸ ತಿಳಿಸ್ತೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ, ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ವಿಶ್ವಾಸ ತಿಳಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಗುರುತೇಶ್ ಪಾಂಡೆ ಸರ್ ಇದ್ದಾರೆ. ಸರ್ ನಿಮ್ಮಿಂದ ಒಂದೆರಡು ವಿಶಸ್. ಎಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೆ ನಮಸ್ಕಾರ. ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ, ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ವಸಿಷ್ಠ ರಾಜಾ ಹುಲಿಯಿಂದ ಇಂಟ್ರೊಡ್ಯೂಸ್ ಆಗಿರೋ ಹುಡುಗ, ಒಳ್ಳೆ ವಾಯ್ಸ್ ಇದೆ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಸಾಂಗ್ಗಳು ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ. ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಐಟಮ್ ಸಾಂಗ್ ಕಾವ್ಯ ಶೆಟ್ಟಿ ಅವರೆಲ್ಲ ಮಾಡಿರೋ ಸಾಂಗ್ ಎಲ್ಲ ತುಂಬ ಸೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅನೂಪ್ ಸಲೀಂ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ವಸಿಷ್ಠ ಒಂದು ಹಾಡು ಹಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಜೂನ್ 14 ಇದೇ ಥರ ಇಷ್ಟೇನು ಜನ ಸೇರಿದ್ದೀವಿ, ಅದೇ ಜನ ಥಿಯೇಟ್ರಿಗೂ ಬಂದು ಥಿಯೇಟ್ರು ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೇನೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಜಡೇಶ್ ಸರ್ ಇದ್ದಾರೆ. ಸರ್ ಎಲ್ಲರೂ ನಮಸ್ಕಾರ. ಹಾಯ್ ವಸಿಸ್. ಜೂನ್ 14 ಲವ್ಲಿ ರಿಲೀಸ್ ಆಗ್ತಾ ಇದೆ.
ಇದ್ರ ಬಗ್ಗೆ ನನಗೆ ತುಂಬ ಹೋಪ್ ಇದೆ. ಯಾಕಂದರೆ ಕಥೆಯ ಹಂತದಿಂದ ನನಗೆ ವಶಿಷ್ಠ ಅವರು ನನಗೆ ಶೇರ್ ಮಾಡಿದರು. ಸೊ ವಶಿಷ್ಠ ಹೀರೋ ಆಗಿ ಮಾಡಿದ್ದ ಹಿಂದಿನ ಸಿನಿಮಾಗಿಂತ ಇದು ತುಂಬ ಸ್ವಲ್ಪ ವಿಭಿನ್ನ. ಸೊ ಒಂದು ಮಾಸ್ ಬಿಟ್ಟು ಮಾಸ್ ಕಮ್ ಲವರ್ ಆಗಿ ತುಂಬ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗಂತೂ ತುಂಬ ಹೋಪ್ ಇದೆ. ಜೂನ್ 14 ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಪೃಥ್ವಿ ಅಂಬರ್ ಇದ್ದಾರೆ. ಸೊ ಪೃಥ್ವಿ ಅಂಬರ್ ಹತ್ರ ಮಾತಾಡೋಣ. ಪೃಥ್ವಿ ಅವರೇ, ಲವ್ಲಿ ಚಿತ್ರ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ರಿಷವಣ್ಣ ನೋಡುವಂಥ ಅವಕಾಶ ಸಿಕ್ತು, ದತ್ತಣ್ಣ ಸರ್ನ ನೋಡುವಂಥ ಅವಕಾಶ ಸಿಕ್ತು. ಮೈಕ್ಗೂ ಕೂಡ ಭಯ ಆಗುವಂಥ ಒಂದು ವಾಯ್ಸ್ ಅಂತ ಇದ್ದರೆ ಅದು ವಶಿಷ್ಠ ಸರ್ದು. ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದಾಗ ಪರ್ಸ್ನಾಲಿಟಿಗೆ ಸರಿ ಇರುವಂಥ ವಾಯ್ಸ್ ಇರುವಂಥ ಕಲಾವಿದರು ತುಂಬ ಕಡಿಮೆ ಇರೋದರಲ್ಲಿ ಒಬ್ಬರು ವಶಿಷ್ಠ ಸರ್ ಅಂತ ಹೇಳ್ಬೋದು. ನನಗೆ ತುಂಬ ಆತ್ಮೀಯರು ಆ್ಯಂಡ್ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟರ್ಸು. ಲವ್ಲಿಯಾಗಿ ಓಡಲಿ ನೋಡಿದಾಗ ನನಗೆ ಗೂಗ್ಲಿ ನೆನಪಾಯಿತು. ಸೊ ಗೂಗ್ಲಿ ಥರನೂ ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅದು ನನ್ನ ಆಶಯ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಾಟರ್ ರೈಮಿಂಗ್ ಕನ್ನಡ ಹಾಕೊಂಬಂದ್ಬಿಟ್ಟು ಒಂದು ರೈಮಿಂಗ್ ಹೇಳಿದ್ರು, ಗೂಗ್ಲಿ ಥರ ಲವ್ಲಿ ಆಗಲಿ ಅಂತೇಳಿ. ನೈಸ್ ಪೃಥ್ವಿ ಅವರೇ. ಗರುಡ ಅವರಿದ್ದಾರೆ, ಗರುಡ ಅವ್ರು ಮಾತಾಡಬೇಕು. ಹಾಗೇನೆ ಅವ್ರಿಗೆ ಮೈಕ್. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಹಾಯ್ ರಿಷಬ್ ಸರ್, ಹಾಯ್ ಡಾರ್ಲಿಂಗ್. ನಂದು ವಶಿಷ್ಠದು ಅಂದರೆ ಹಳೆಯ ಸ್ನೇಹ, ರಾಜಾಹುಲಿಯಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಎಲ್ಲಾದರೂ ಒಂದೇ ಥರ ಇರ್ತಾರೆ. ಒಂದು ಸಂಗತಿ ಹೇಳಬೇಕು, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ. ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು. ಆವಾಗ ತಮಿಳಲ್ಲಿ ಒಂದು 3-4 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು. ಏನು ಬೆಳಗ್ಗೆನೇ ಶೂಟ್ ಇದೆ, ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು ವಶಿಷ್ಠ ಅವ್ರು ಅದನ್ನು ತೊಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕಾ ತಮಿಳವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾಯಿದ್ರು. ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು. ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ. ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ಅವತ್ತು ಮರ್ತೋಗಿದ್ದೆ. ಸಾಕಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ವೇಟಿಂಗ್ ಟು ಸಿ ದ ಟ್ರೇಲರ್. ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ. ಒಳ್ಳೆಯದಾಗಲಿ ಅಂತ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಾಯಕರಾದಂಥ ಸುರೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಸುರೇಶ್ ಸರ್, ಅಯ್ಯೋ ಬನ್ನಿ ಸರ್. ಇಲ್ಲೇನು ಸಿನಿಮಾ ಚೆಕ್ ಸೈನ್ ಮಾಡಿಸಲ್ಲ, ಬನ್ನಿ ಸರ್. ಸುಮ್ಮನೆ ಒಂದು ಮಾತು ಅಷ್ಟೇ, ಒಂದೆರಡು ಮಾತು ಪ್ಲೀಸ್. ಎಸ್, ಮೈಕ್ ಬೇಡ ಅಂತೀರಾ? ಓಕೆ. ಶಿವರಾಜ್ KR ಪೇಟ್ ಅವರಿದ್ದಾರೆ, ದಯವಿಟ್ಟು ಒಂದೆರಡು ಮಾತಾಡಬೇಕು ನಮ್ಮ ಲವ್ಲಿ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮಸ್ತೆ ರಿಷಬ್ ಸರ್, ನಮಸ್ತೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಹೊರಗಡೆ ಮಳೆ, ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಖಂಡಿತ ಬೆಂಕಿಯಾಗೇ ಇರುತ್ತೆ. ಸಿನಿಮಾನೂ ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು 14ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹುಷಾರುಕರು. ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂಥ ಎಲ್ಲ ಅಂಶಗಳು, ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ. ನಾನು ಕೂಡ 14ನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಿದೆ 14ನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು. ಆಲ್ ದ ಬೆಸ್ಟ್. ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನವೀನ್ ಶಂಕರ್ ಅವರೇ, ನಿಮ್ಮ ಹತ್ರ ನಾನು ಇನ್ನೊಂದು ಅವರೆಲ್ಲ ಅಂದ್ಕೊಂಡಿದ್ರು ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ ಅಂತ, ಆದರೆ ನಾನು ಮಾತಾಡ್ಸಲ್ಲ ನಿಮ್ಮ ಹತ್ರ. ಈಗ ಟ್ರೈಲರ್ ಬಿಡುಗಡೆ ಮಾಡ್ತೀವಿ. ಟ್ರೈಲರ್ ಬಿಡುಗಡೆ ಆದ್ಮೇಲೆ ನಾವು ಮಾತಾಡ್ತೀವಿ. ಏನಂತೀರ ನವೀನ್ ಅವರೇ? ಓಕೆ, ಡನ್. ಲವ್ಲಿ.
ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೆ, ಥ್ಯಾಂಕ್ ಯು ಸೋ ವೆರಿ ಮಚ್, ಥ್ಯಾಂಕ್ ಯು. ಬಟ್ ನೀವು ಹೋಗೋಕ್ಕಿಂತ ಮುಂಚೆ ನಮ್ಮ ತಂಡದ ಪರವಾಗಿ ನಿಮ್ಮೆಲ್ಲರಿಗಾಗಿ ಒಂದು ಪ್ರೀತಿಯ ಕಿರುಕಾಣಿಕೆ ಪ್ಲೀಸ್. ನಮ್ಮ ಅಭುವಾನಸ ಕ್ರಿಯೇಷನ್ಸ್ ತಂಡದ ಪರವಾಗಿ, ಲವ್ಲಿ ಚಿತ್ರ ತಂಡದ ಪರವಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಲವ್ಲಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿನಲ್ಲಿ ಲವ್ಲಿ ಚಿತ್ರದ ಟ್ರೈಲರನ್ನು ನೋಡುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅತಿಥಿಗಳಿಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಇವತ್ತಿನ ವಿಶೇಷತೆ ಲವ್ಲಿ ಚಿತ್ರದ ಟ್ರೈಲರ್. ಇದನ್ನ ಬಿಡುಗಡೆ ಮಾಡೋದಕ್ಕೆ ಬಂದಿರೋದು ಯಾರು? ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ನಮ್ಮೆಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕ, ಇಂಡಿಯಾ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕಾಂತಾರ 2ಗೋಸ್ಕರ. ಅದರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ರೂ ಕೂಡ ನಮ್ಮ ಚಿತ್ರರಂಗದ ಮೇಲಿರುವಂಥ ಅಭಿಮಾನ, ವಸಿಷ್ಠ ಮೇಲಿರುವಂಥ ಪ್ರೀತಿ, ಇದೆಲ್ಲವನ್ನ ಸೇರಿ ಅವರು ಅಷ್ಟು ಬ್ಯುಸಿ ಆಗಿದ್ರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಈ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಅಂದರೆ ಮೊದಲನೇದಾಗಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಚಪ್ಪಾಳೆ ಬರಬೇಕಪ್ಪ, ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ, ನೀವು ಬಂದಿದ್ದಕ್ಕೆ. ಈಗ ನೀವು ಕುಂತ ಜಾಗದಲ್ಲಿ ನಿಮ್ಮ ಹತ್ರ ಮೈಕ್ ಬರುತ್ತೆ, ನೀವು ಅಲ್ಲಿಂದ ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಟ್ರೆ ಇಲ್ಲಿ ಟ್ರೈಲರ್ ಪ್ಲೇ ಆಗುತ್ತೆ. ಅದಾದ ನಂತರ ನೀವು ನಮ್ಮ ಜೊತೆ ಮಾತಾಡ್ಬೋದು. ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಮೈಕ್ ಪ್ಲೀಸ್. ಹೌದಾ? ಚೆನ್ನಾಗಿದ್ದೀರಾ? ಆಮೇಲೆ ಮಾತಾಡೋಣ, ಫಸ್ಟ್ ಟ್ರೈಲರ್ ಲಾಂಚ್ ಮಾಡ್ಬಿಡೋಣ. ಟ್ರೈಲರ್ ಲಾಂಚ್. ವಸಿಷ್ಠ ಸಿಂಹ ಅವರ ಅಭಿನಯದ ಲವ್ಲಿ ಚಿತ್ರ, ಚೇತನ್ ಕೇಶವ್ ಅವರ ನಿರ್ದೇಶನ, ರವೀಂದ್ರ ಅವರ ನಿರ್ಮಾಣದ ಲವ್ಲಿ ಚಿತ್ರ ಟ್ರೈಲರ್ ಅನ್ನ ನೋಡಿದ್ವಿ. ಹೆಸರು ಮಾತ್ರ ಲವ್ಲಿ ಅಂತ ಇದೆ ಸರ್, ಟೆರ್ರರ್ ಆಗಿದೆ ಟ್ರೈಲರು. ಟ್ರೈಲರೇ ಇಷ್ಟು ಟೆರ್ರರ್ ಆಗಿದೆ ಅಂದರೆ ಸಿನಿಮಾ ಹೆಂಗಿರುತ್ತೆ ಅಲ್ವಾ? ನೀವು ಅನ್ಕೊಂತಿರ್ತೀರ ರಿಷಬ್ ಶೆಟ್ಟಿ ಅವರು ಈಗ ಟ್ರೈಲರ್ ಲಾಂಚ್ ಮಾಡಿದರೆ ಟ್ರೈಲರ್ ಬಗ್ಗೆ ಮಾತಾಡ್ತಾರೆ ಅಂತ. ಶೆಟ್ರನ್ನ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿರೋದೇ ನಮಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಕಳಿಸಲ್ಲ, ಸ್ವಲ್ಪ ಹೊತ್ತಲ್ಲಿ ಕರೆಸ್ತೀವಿ. ಬಟ್ ಲವ್ಲಿ ಚಿತ್ರದ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲವ್ಲಿ ಚಿತ್ರದ ಟ್ರೈಲರ್ಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಓಕೆ, ಈಗ ಈ ಚಿತ್ರತಂಡಕ್ಕೆ ಶುಭಾಶಯ ಕೋರೋದಕ್ಕೆ ಹೆಸರಾದ ನಿರ್ದೇಶಕರಾದಂತಹ ನರ್ತನ್ ಸರ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರಾದಂತಹ ನರ್ತನ್ ಅವರನ್ನ ಪ್ಲೀಸ್. ಹಾಗೆಯೇ ನಮ್ಮ ಜನಪ್ರಿಯ DOP ಆದಂತಹ ನವೀನ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನವೀನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ವಸಿಷ್ಠ ಸರ್ ಹಾಯ್, ರಿಷಬ್ ಸರ್ ಹಾಯ್, ಅರ್ಪ್ರಿಯ ಮೇಡಮ್ ಎಲ್ರಿಗೂ ನಮಸ್ಕಾರ. ಸೊ ಲವ್ಲಿ ಟೈಟ್ಲ್ ತಕ್ಕಂಗೆ ಇಲ್ಲ ಟ್ರೈಲರು. ಕೇಶವ್ ಮಫ್ತಿಗೆ ಅಸಿಸ್ಟೆಂಟಾಗಿ ಮಾಡಿದ್ದ, ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಸೊ ಟ್ರೈಲರ್ ನೋಡಿದಾಗ ಸಿನಿಮಾನು ಅಷ್ಟೇ ಸಿನ್ಸಿಯರಾಗಿ ಮಾಡಿದ್ದ ಅನಿಸ್ತಾ ಇತ್ತು. ವಸಿಷ್ಠ ಸರ್ ಸೂಪರ್ ಆಗಿದೆ, ಕಣ್ಣು ಸೂಪರಾಗಿ ಕಾಣ್ತಾ ಇದೆ. ಹೈಟು, ಪರ್ಸ್ನಾಲಿಟಿ, ವಾಯ್ಸ್. ಆವಾಗ ಯಾರು ಚೆನ್ನಾಗಿ ಹೇಳಿದ್ರು ಅವರು, ಮೈಕ್ಗೆ ಭಯ ಆಗುತ್ತೆ ಅಂತ. ಸ್ಪೀಕರಲ್ಲಿ ವಾಯ್ಸ್ ಬಂದಾಗ ಆ ವೈಬ್ಸ್ ಆಗಿತ್ತು. ಆ್ಯಂಡ್ ಅನೂಪ್ ಸಿರಿನ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಶ್ವಿನ್ ನಮ್ಮ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನವೀನ್ ಸರ್ ಇಲ್ಲಿ ಅವರು ಇಲ್ಲಿ ಯಾವುದಾದ್ರೂ ಒಳ್ಳೆ ಫ್ರೇಮ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಸರ್. ಸೊ ಖುಷಿಯಾದ ವಿಚಾರ ಏನಂದರೆ ಮಫ್ತಿಯಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಕೇಶವ್, ಅಶ್ವಿನ್, ನವೀನ್ ಅವರು ಅಸಿಸ್ಟೆಂಟಾಗಿ ಮಾಡಿದ್ದ. ಸೊ ಹರೀಶ್ ಗೋಮ್ ಎಡಿಟರು, ನಮ್ಮ ವಸಿಷ್ಠ ಸಾರು ಮಾಡಿದರು. ಅದರಲ್ಲಿ ತುಂಬ ಸರ್ ಡ್ರಮ್ ಸೀನ್ಸ್ ಶೂಟ್ ಮಾಡಿದಾಗ ತುಂಬ ಜನ ಫ್ಯಾನ್ ಆಗಿದ್ರು ಅದಕ್ಕೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ. ಸೊ ಮೇಕಿಂಗ್ ವೈಸು, ಆ್ಯಕ್ಷನ್ ಬ್ಲಾಕ್ ವೈಸು ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಹೋಲ್ ಟೀಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ತಮಗೂ ಕೂಡ ನಮ್ಮ ತಂಡದ ಪರವಾಗಿ ಒಂದು ಪ್ರೀತಿಯ ಕಾಣಿಕೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು. ಹಾಗೆಯೇ ಎಲ್ಲ ಅಭಿಮಾನಿಗಳ ಪರವಾಗಿ ಭೈರತಿ ರಣಗಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್. ನಾವೆಲ್ಲರೂ ಕಾಯ್ತಾ ಇದ್ದೀವಿ ಚಿತ್ರ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ಹಾಗೆಯೇ ಲವ್ಲಿ ಚಿತ್ರದ ಈ ಒಂದು ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರು, ಅವರ ಹುಮ್ಮಸ್ಸನ್ನು ನೋಡಿ ಇವತ್ತು ಕೂಡ ನಾವೆಲ್ಲರೂ ಇನ್ಸ್ಪೈರ್ ಆಗ್ತೀವಿ. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದತ್ತಣ್ಣ ಅವರನ್ನು ಪ್ಲೀಸ್. ದತ್ತಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ನಟ ದತ್ತಣ್ಣ ಅವರು. ದತ್ತಣ್ಣ ಕೇಳ್ತಾ ಇದ್ದಾರೆ ನಾನು ಏನು ಮಾಡಬೇಕು ಅಂತ. ಚಿತ್ರದಲ್ಲಿ ಅಭಿನಯದ ಅನುಭವ, ನಿಮ್ಮ ಜೀವನದ ಅನುಭವ, ರಿಷಬ್ ಶೆಟ್ಟಿ ಸರ್ ಬಂದಿದ್ದಾರೆ, ವಸಿಷ್ಠ ಅವ್ರ ಬಗ್ಗೆ ನಿಮ್ಮ 2 ಮಾತು, ಆಶೀರ್ವಾದ. ದೊಡ್ಡವರೆಲ್ಲ ಕೂತಿದ್ದಾರೆ. ಜಗತ್ತಿನಾದ್ಯಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಒಂದು ಸಲಾಮ್. ನಾನು ಈ ಚಿತ್ರದಲ್ಲಿ ಪಾತ್ರ ವಹಿಸಿರೋದು. ಈಗ ಯಾರು ನಾನು ಕಥೆ ಹೇಳಿಬಿಟ್ರೆ ಇನ್ನೇನು ಉಳೀತು ಅಂತೀನಿ. ನಾನು ಸಿನಿಮಾ ನೋಡಿದ್ದೀನಿ, ಭಾಳ ಮೆಚ್ಕೊಂಡಿದ್ದೀನಿ. ಆ ವಿಷಯಗಳನ್ನು ಹೇಳೋಣ ಅಂದರೆ ನಮ್ಮ ವಿಮರ್ಶಕರೆಲ್ಲ ಏನ್ರಿ ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ಯಾಕ್ರಿ ಮಾಡ್ತೀರಿ ಅಂತಾರೆ. ಏನು ಮಾತಾಡಬೇಕು ನಿಜವಾಗಿ ಗೊತ್ತಿಲ್ಲ. ಜನರಲ್ಲಾಗಿ ಕನ್ನಡ ಚಿತ್ರರಂಗ ಈ ಒಂದು 2-3 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ, ಅದ್ಭುತವಾದ ಹೆಸರು ಪಡೆದಿದೆ. ಇವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ನೀವು ಕನ್ನಡ ಚಿತ್ರರಂಗದವರ ಅಂತ ಕೇಳಿ ನಮಗೆ ಹೆಮ್ಮೆ ಪಡ್ತಾರೆ. ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು. ಅದಕ್ಕೆ 10 ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು. ಅದು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ. ಈ ಸಿನಿಮಾ ಈಗ ನೋಡಿ, ಇದು ಗ್ಯಾರಂಟಿಗಳ ಯುಗ. ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾರೆ. ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಸಿನಿಮಾನ ನೀವು ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು. ಅಲ್ಲ, ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಬರೀ ಪ್ರೀತಿ, ಪ್ರೇಮ, ಪ್ರಣಯ, ಫೈಟ್ಸು ಅಷ್ಟೇ ಅಲ್ಲ. ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ, ಒಲವು ಅಂತ. ಆ ಒಲವಿನ ಚಿತ್ತಾರ ಇದರೊಳಗಿದೆ. ಅದೇ ಪ್ರಮುಖವಾದ ಪಾತ್ರ ವಹಿಸಿರೋದು ಈ ಸಿನಿಮಾದಲ್ಲಿ. ಇದು ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗಲಿ ನನಗಿಂಥ ಒಬ್ಬ ಇರಬೇಕು ಅಂತ, ಯಾವುದೇ ಗಂಡಾಗಲಿ ನನಗಿಂಥ ಒಬ್ಬ ಹೆಣ್ಣಿಸಿರಬೇಕು ಅಂತ ಇವರೆಲ್ಲರನ್ನು ನೋಡಿ ಮೆಚ್ಚಿಕೊಳ್ಳೋ ಅಂಥ ಜನ ಇದ್ದಾರೆ. ಈ ಚಿತ್ರಕ್ಕೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ, ಸಹಯೋಗ ಬಹಳ ಮುಖ್ಯ. ಆದ್ದರಿಂದ ಜೂನ್ 14ಕ್ಕೆ ನಿಮ್ಮೆಲ್ಲರನ್ನು ಹಾಕಿದ್ದಾರೆ. ಸೋ ಸ್ವೀಟ್ ದತ್ತನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗಾಗಿ ನಮ್ಮ ತಂಡದ ಪರವಾಗಿ ಒಂದು ಕಿರು ಕಾಣಿಕೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು ತಾವು. ಅವರ ಹುಮ್ಮಸ್ಸಿಗೆ ಕನ್ನಡಿಗರೇ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರು ಎಷ್ಟು ಒಳ್ಳೆ ಮಾತಾಡಿದ್ರು. ಇಡೀ ಫ್ಯಾಮಿಲಿ ಬಂದು ಈ ಚಿತ್ರವನ್ನು ನೋಡಬೇಕು. ಯಾಕಂದರೆ ಒಲವು ಅನ್ನೋದು ನಾವು ಲವ್ಲಿ ಚಿತ್ರದಲ್ಲಿ ನೋಡ್ಬೋದು ಅಂತ. ನಮ್ಮ ಕಾರ್ಯಕ್ರಮಕ್ಕೆ ಯಾರು ಆಗಮಿಸಿದ್ದಾರೆ? ಮರ್ರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್. ವೆಲ್ಕಮ್ ಸರ್, ವೆಲ್ಕಮ್. ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಬಹಳ ವಿಶೇಷವಾಗಿ ಚಿತ್ರದ ನಿರ್ಮಾಣ ಆಗಿದೆ. ಈ ಹಿಂದೆ ಕೈವಾ ಅನ್ನೋ ಚಿತ್ರವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿ ಅತ್ಯಂತ ಯಶಸ್ಸನ್ನು ಕಂಡಿತ್ತು. ಸೊ ನಮ್ಮ ಪ್ರೊಡಕ್ಷನ್ ಬಗ್ಗೆ ಒಂದು ಸಣ್ಣ ವೀಟಿ ಇದೆ, ಆ ವೀಟಿ ನೋಡೋಣ. ವೀಟಿ ಪ್ಲೀಸ್.
ಅಭುವಾನಸ ಕ್ರಿಯೇಷನ್ಸ್ ನಿರ್ಮಾಣದ ಬಗ್ಗೆ, ಆ ಒಂದು ತಂಡದ ಬಗ್ಗೆ, ಸಂಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಲವ್ಲಿ ಚಿತ್ರ ಯಾಕೆ ಲವ್ಲಿ ಆಗಿದೆ ಅಂತಂದರೆ ಇದರಲ್ಲಿ ಲವ್ ಇದೆ, ಫೈಟ್ಸ್ ಇದೆ, ಥ್ರಿಲ್ ಆಗಿದೆ, ಟೆರರ್ ಆಗಿದೆ, ಸೂಪರ್ ಎಲ್ಲ ವಿಷಯಗಳು, ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಒಂದು ಸಿನಿಮಾ ಅಂತ ಹೇಳಿದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ಒಂದು ಸಾಂಗು ತುಂಬ ವೈರಲ್ ಆಗ್ತಾ ಇದೆ. ಸೊ ಆ ಚಿಕ್ಕಿ ಮಿಕ್ಕ ಸಾಂಗ್ ಅನ್ನೋದು ಎಲ್ಲೆಡೆ ಮಿಲಿಯನ್ ವ್ಯೂಸನ್ನು ದಾಟಿ ಎಲ್ಲರೂ ಈ ಸಾಂಗ್ಗಾಗಿ ರೀಲ್ಸ್ ಮಾಡ್ತಿದ್ದಾರೆ. ಆ ಸಾಂಗ್ನ ಒಂದು ಝಲಕನ್ನು ನೋಡ್ಕೊಬೋಣ. ಸಾಂಗ್ ಪ್ಲೀಸ್. ಮಂಗ್ಲಿ ಅವರು ಹಾಡಿದಂಥ ಚಿಕ್ಕಿ ಮಿಕ್ಕ ಸಾಂಗ್ನ ಒಂದು ಲಿರಿಕಲ್ ವಿಡಿಯೋ ನೋಡಿದ್ರಿ. ನಾವು ನೋಡಿದ್ದೆ ಸಣ್ಣ ಪುಟ್ಟ ತುಣುಕುಗಳು, ಬಟ್ ಅದರಲ್ಲೂ ಕೂಡ ಕಾವ್ಯ ಶೆಟ್ಟಿ ಹಾಗೂ ನಂದೋರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ. ನಾವು ಯೋಚನೆ ಮಾಡ್ತಾ ಇದ್ವಿ ಹೀರೋಯಿನ್ ಯಾಕಿಲ್ಲ ಇದರಲ್ಲಿ ಅಂತ, ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ. ಬಟ್ ಈಗ ವೇದಿಕೆಯಲ್ಲಂತೂ ಈ ಚಿತ್ರದ ನಾಯಕ ನಟಿ ಇರ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸ್ಟೆಫಿ ಪಾಟೀಲ್ ಅವರನ್ನ ಪ್ಲೀಸ್. ಇಲ್ಲಿ ಮೆಟ್ಲು. Hi ma'am. Huh? Ma'am. Madam. You look very pretty. Thank you. But I'm very young. Like ಮೊನ್ನೆಷ್ಟೇ I just attended my 16th year birthday. ಅವ್ರು ಮೋಸ್ಟ್ಲಿ ನನ್ನ 15 ವರ್ಷದಿಂದ ದೂರದರ್ಶನದಿಂದ ನೋಡ್ತಾ ಇದ್ದಾರೇನೋ ಮ್ಯಾಮ್ ಅಂದ್ಬಿಟ್ರು. ಅನುಶ್ರೀ ಅಂತ ಹೇಳಿ. ಹಾಯ್ ಅನುಶ್ರೀ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟೆಫಿ ಅವರೇ, ನೀವು ಇಲ್ಲಿದ್ದೀರಾ, ನಿಮ್ಮ ಚಿತ್ರದ ಅನುಭವ, ಯೋರ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಫಿಲ್ಮ್, ಫ್ಯೂ ವರ್ಡ್ಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೌ ಇಸ್ ದ ಟ್ರೇಲರ್? ಇಷ್ಟ ಆಯ್ತಾ? ದೇ ಸಿ ಬ್ಯೂಟಿಫುಲ್ ಗರ್ಲ್, ಫರ್ಗೆಟ್ ಆಲ್ ವರ್ಡ್ಸ್. ಹೇಳ್ರು ಚೆನ್ನಾಗಿದೆ, ಏನೋ ಹೇಳ್ರು, ವೆರಿ ನೈಸ್, ಲವ್ಲಿ ಅಂತ ಹೇಳಿ. ಲವ್ಲಿ. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ರಿಷಬ್ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ವರ್ಕ್ ಸರ್. ನನಗೆ ಕಾಂತಾರ ಸಿಂಹ ತುಂಬ ಇಷ್ಟ ಆಯಿತು ಸರ್. ಆ್ಯಂಡ್ ಸಿಂಗಾರ ಸೀರೀಸ್ ಒನ್ ಆಫ್ ಮೈ ಕರೆಂಟ್ ಫೇವ್ರೆಟ್ ಪ್ಲೇಲಿಸ್ಟ್. So thank you so much for gracing the occasion. I really hope that I get to work with you soon sometime. And to all the esteemed actors, directors, producers from the Kannada film industry, ಬಂದಿದ್ದಕ್ಕೆ ತುಂಬ ಧನ್ಯವಾದ. And ಲವ್ಲಿ, ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈ ಫಿಲ್ಮಲ್ಲಿ ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಬಟ್ ಈ ಫಿಲ್ಮಲ್ಲಿ ನನ್ನ ಹೆಸರು ಜನನಿ. ಚೇತನ್ ಸರ್, ಮೈ ಡೈರೆಕ್ಟರ್, ವೇರ್ ಇಸ್ ಹಿ? The character so beautifully written. It will always be special to me, and you will always be special to me. What a director you are, sir. I could not have asked for a better start than this. ನಮ್ಮ co-actor Vashishta sir, royal star. My Jai, thank you so much for being this amazing Jai to Janani. Without your support and help, I don't think I could have finished the film. Ashwin sir, I think he's not here, but thank you so much. You make me look so pretty. At last, ನಿಮ್ಮ ಆಶೀರ್ವಾದ, ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಕನ್ನಡ ನನಗೆ ಮಾತಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಐ ಕುಡ್ ಪ್ರೌಡ್ಲಿ ಸೇ ಕರ್ನಾಟಕ ನನಗೆ ಸೆಕೆಂಡ್ ಮನೆ. ಆ್ಯಂಡ್ ಎಸ್ ಇಟ್ ಈಸ್. ಆ್ಯಂಡ್ because of this film Lovely, I think ನಾನು ಪಕ್ಕಾ ಕನ್ನಡ ಹುಡುಗಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟೆಫಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವೆಲ್ಲ ಸರ್, ಈಕೆ ಬಂದು ಜಾರ್ಖಂಡ್ ಅವರು, ಇವತ್ತು ಇಲ್ಲಿ ಕನ್ನಡವನ್ನು ಕಲಿತು ಕನ್ನಡ ವೇದಿಕೆಯಲ್ಲಿ ಕರ್ನಾಟಕದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ಇದು ಕನ್ನಡ ಭಾಷೆ ಬಗ್ಗೆ ಅವ್ರಿಗಿರುವಂತಹ ಅಭಿಮಾನ. ಈ ಅಭಿಮಾನದ ಪರಿಚಯ ಹೇಗಾಗುತ್ತೆ ಅಂದರೆ ರಿಷಬ್ ಸರ್ ಅವರು
ಕಾಂತಾರ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಎಲ್ಲೆಡೆ ಪ್ರಮೋಷನ್ಸ್ ಹೋದಾಗ ಅವರು ಬಿಟ್ಕೊಡದೇ ಇರೋಂಥ ಒಂದು ವಿಷಯ ಅಂದರೆ ನಮ್ಮ ಭಾಷೆ, ನಮ್ಮ ಕನ್ನಡ. ಸರ್, ಇವತ್ತು ಜಾರ್ಖಂಡ್ ಒಂದು ಹುಡುಗಿ ಇಲ್ಲಿ ಬಂದು ಕನ್ನಡವನ್ನು ಕಲಿತು ನಿಮ್ಮ ಜೊತೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ ಅಂತಂದರೆ ಈ ಕನ್ನಡತನಕ್ಕೆ ಕನ್ನಡಿಗರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಸಾಕತ್ತ ಕನ್ನಡ ಮಾತಾಡಿದ್ರಿ. ನೀವಿಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರಿ, ಇದೇ ಮೊದಲನೇ ಮನೆ ಆಗ್ಬಿಡುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದ. ಇವರು ಕನ್ನಡ ಚೆನ್ನಾಗಿ ಮಾತಾಡಿದ್ರು. ಈ ಹಾಡಲ್ಲಿ ಸಖತ್ತಾಗಿ ಹೆಜ್ಜೆ ಹಾಕಿದಂಥ ನಂದು ಅವರಿದ್ದಾರೆ. ನಂದು ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಂದು ಅವರನ್ನ. Ravinder sir, Balu sir, Vinod sir, Mahesh sir, the entire Nandu, I'm sorry, one minute. The entire production they've treated me like family, and adike I say that Karnataka nange second mane. So all credits to Abu Anasa Creations, the entire lovely team. Tumba dhanyawada. Thank you ma'am. Thank you. Nandu, please ಬನ್ನಿ ವೇದಿಕೆ ಮೇಲೆ. ಸೊ ನಂದು ಅವರ ಈ ಒಂದು ಡಾನ್ಸ್ ಮೂಮೆಂಟ್ಸ್ನೆಲ್ಲ ನೋಡಿದ್ರಿ, ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದಿರ. ಶಿ ಡಾನ್ಸ್ ರಿಯಲಿ ವೆಲ್ ಅಲ್ಲ? ತುಂಬ ಚೆನ್ನಾಗಿದೆ. ಕಿಲ್ಡ್ ಇಟ್, ಫೈರ್. ಥ್ಯಾಂಕ್ ಯು. ಕಿಲ್ಡ್ ಇಟ್, ಇದು ಇಂಗ್ಲೀಷಲ್ಲೇ ಹೇಳೋಣ, ಕನ್ನಡದಲ್ಲಿ ಚೆನ್ನಾಗಿಲ್ಲ. ಕೊಲೆ ಮಾಡಿಬಿಟ್ರಿ ಹಾಡನ್ನ ಅಂದ್ರೆ ಚೆನ್ನಾಗಿರಲ್ಲ. ಕಿಲ್ಡ್ ಇಟ್ಟೇ ಚೆನ್ನಾಗಿದೆ. ಸೊ ಪ್ಲೀಸ್ ಒಂದೆರಡು ಮಾತು ಹಾಡಿನ ಬಗ್ಗೆ. ಸೊ ನಾನು ಹೇಳಬೇಕಂದ್ರೆ ಲವ್ಲಿ ಸಿನಿಮಾ ನಂದು ಒಂದು ಕನಸನ್ನ ನನ್ಸ್ ಮಾಡಿರೋದು ಒಂದು ಸಿನಿಮಾ. ಬಿಕಾಸ್ ಐ ಆಲ್ವೇಸ್ ಡ್ರೆಮ್ಟ್ ನಾನು ಒಂದು ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಾಂಗ್ ಇರಬೇಕು, ಇಲ್ಲ ಹಾಡಿರಬೇಕು, ಇಲ್ಲ ಸಣ್ಣ ಪಾತ್ರ ಇರಬೇಕು ಅಂತ ಒಂದು ಆಸೆ ಇತ್ತು. ಆ್ಯಂಡ್ ದಿಸ್ ಮೂವಿ ಇಸ್ ಮೇಡ್ ದಟ್ ಟ್ರೂ ಆ್ಯಂಡ್ ಐ ವಿಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಪ್ರೊಫೆಷ್ನಲಿ ಐ ಆಮ್ ಅ ಫುಟ್ಬಾಲರ್ ಆ್ಯಂಡ್ ಅ ಡಾನ್ಸರ್. ನನಗೆ ಇಮ್ರಾನ್ ಸರ್ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿ ಪ್ಲೀಸ್ ಕಮ್ ನೀನು ಡಾನ್ಸ್ ಮಾಡಿ, ಆ್ಯಂಡ್ ಇವತ್ತು ಐ ಕ್ಯಾನ್ ಸಿಟ್ ಆ್ಯಂಡ್ ಸಿ ಮೀ ಇನ್ ಸಚ್ ಅ ಬಿಗ್ ಸ್ಕ್ರೀನ್. ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ವಶಿಷ್ಠ ಸಿನ್ಹಾ ಸರ್, ಯು ಆರ್ ವಾಚಿಂಗ್, ಐ ಆಮ್ ಸೋ ಹ್ಯಾಪಿ. ಲೈಕ್ ನಾನು ಹೇಳ್ತೀನಿ, ಐ ಆಮ್ ಅ ಮಿಡಲ್ ಕ್ಲಾಸ್ ಗರ್ಲ್, ಓಕೆ. ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್, ಆ್ಯಂಡ್ ಸಮ್ವೇರ್ ಇನ್ ಕಾರ್ನರ್ ಆಫ್ ಮೈ ಮೈಂಡ್ ನನಗೆ ಒಂದು ಚಿಕ್ಕ ಆಸೆ ಇತ್ತು. ಆ್ಯಂಡ್ ಟುಡೇ ಮೈ ಮದರ್ ಇಸ್ ದೇರ್ ವಾಚಿಂಗ್ ಇಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಸರ್. ತುಂಬ ತುಂಬ ಥ್ಯಾಂಕ್ ಯು. ಐ ಆಮ್ ಟೆಲಿಂಗ್ ಫ್ರಮ್ ಮೈ ಹಾರ್ಟ್. ಎಲ್ಲರೂ ಫಿಲಮ್ ಥಿಯೇಟ್ರಲ್ಲಿ ಹೋಗಿ ನೋಡಿ ಆಯಿತಾ. ಸಾಂಗ್ ನನಗೆ ಒಂದು ಸ್ವಲ್ಪ ಫ್ಯಾನ್ಸ್ ಇದ್ದರೆ ಥಿಯೇಟ್ರಲ್ಲಿ ಹೋಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ರಿಷಬ್ ಸರ್, ನೀವು ಬೇಗ ಹೊಟ್ಟೋಗ್ತೀರಾ ಅಂತ ಗೊತ್ತು, ಒಂದು ಫೋಟೋ ಕೊಟ್ಬಿಟ್ಟು ಹೋಗಿ ಸರ್ ಪ್ಲೀಸ್. ಲಿಟ್ರಲಿ ಒಂದು ಫ್ಯಾನ್ ಮೂಮೆಂಟು ಶೆಟ್ರೆ ಅವರಿಗೆ. ನಾನು ಇದೇನಪ್ಪ ವಂಶಿಕನ್ ಕರೀಲಿಲ್ಲ, ವಂಶಿಕಾ ಮಾತಾಡ್ತಾ ಇದ್ದಾಳಲ್ಲ ಅಂತ ಯೋಚನೆ ಮಾಡಿದೆ. ನೋಡಿದ್ರೆ ಇವ್ರು ಮಾತಾಡ್ತಾ ಇರೋದು. ಸೊ ವಂಶಿಕಾ ಬಂದಿದ್ದಾರೆ, ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಂಶಿಕಾ ಅವರಿಗೆ ಬರಲಿ ಚಪ್ಪಾಳೆ. ವಂಶಿಕಾ ಬಾ, ಸ್ಟೇಜ್ ಮೇಲೆ ಬಾ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸೀರೆ ಉಟ್ಕೊಂಡು ಬ್ಯೂಟಿಫುಲ್ ಆಗಿ ನಮ್ಮ ಸಮೀಕ್ಷೆ ಅವರು ಕೂಡ ಬಂದಿದ್ದಾರೆ. ಸಮೀಕ್ಷೆ ಅವ್ರಿಗೂ ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತ ನಮ್ಮ ವೇದಿಕೆಗೆ. ಬನ್ನಿ ಸಮೀಕ್ಷೆ ಅವರೇ. ಫಸ್ಟು ಮೈಕನ್ನು ಅಷ್ಟೇ ಸೈಜಲ್ಲಿರೋ ವಂಶಿಕಾ ಅವ್ರು ಇಟ್ಕೊಂಡಿರೋದ್ರಿಂದ ಅವರಿಂದನೇ ಮಾತು ಶುರು ಮಾಡೋಣ. ಹೇಳು ವಂಶಿಕಾ. ಸೇಮ್ ಇದೆಲ್ಲ, ಅವ್ರದ್ದು ನಂದು ವಾಯ್ಸು ಮತ್ತು ಇವ್ರದ್ದು ವಾಯ್ಸು ಸೇಮ್. ಹಾಂ, ಆಮೇಲೆ ಏನು ಹೇಳ್ಕೊಟ್ರು ಅಮ್ಮ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನೀನು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ಲ ವಂಶಿ, ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ವಾ? ಇಷ್ಟ ಆಯ್ತು ಆ್ಯಕ್ಟ್ ಮಾಡಿದ್ದಲ್ಲ? ತುಂಬ ಇಷ್ಟ ಆಯಿತು. ಹಾಂ, ಏನು ನಿನ್ನ ಕ್ಯಾರೆಕ್ಟರ್ ಹೆಸರೇನು? ಪರವಾಗಿಲ್ಲ ಬಿಡು. ತನು. ಹಾಂ, ಹೇಳ್ಕೊಟ್ಟಿದ್ದಾರೆ. ಓಕೆ, ಡನ್. ಸರಿ, ನಾನೇನೋ ಕೇಳ್ಪಟ್ಟೆ, ನೀನು ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಮಾತಾಡ್ತಾರೆ ಅದೆಲ್ಲ ಇಮಿಟೇಟ್ ಮಾಡ್ತೀಯ ಅಂತ ನೀನು, ಹೌದಾ? ಹಾಂ, ಹೇಳಿದ್ರು ನನಗೆ. ತೋರಿಸ್ತೀಯ, ನಮ್ಮೆಲ್ರಿಗೂ ತೋರಿಸ್ತೀಯ ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಆ್ಯಕ್ಟ್ ಮಾಡ್ತಾರಲ್ಲ? ಸರ್ ತೋರಿಸಲ್ಲ ಅವಳು, ವಂಶಿಕಾ ಹಂಗೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನಮ್ಗೆ ಗೊತ್ತಿಲ್ಲ. ವಸಿಷ್ಠ ಸರ್ ಹತ್ರ ಪರ್ಮಿಷನ್ ತಗೋತೀನಿ. ನಂಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ನಿನ್ಗೆ ಹೇಳ್ಕೊಟ್ಟಿಲ್ವ ಅಂತ ನನಗೆ ತಪ್ಪು ಹೇಳ್ಕೊಟ್ರಾ? ಹೌದು, ತುಂಬ ಥ್ಯಾಂಕ್ಸ್ ಸರ್. ಇಷ್ಟು ಜನರ ಮುಂದೆ, ಅದು ಡಿವೈನ್ ಸ್ಟಾರ್ ಮುಂದೆ ನನ್ನ ಮರ್ಯಾದೆ. ಪರವಾಗಿಲ್ಲ, ಇದನ್ನ ಯಾವುದು ಹಾಕ್ಬೇಡಿ, ಓಕೆನಾ? ನನಗೆ ಇಷ್ಟು ಉದ್ದ ಬರ್ಕೊಟ್ರು, ಆ್ಯಕ್ಟಿಂಗ್ ಮಾಡ್ತಾರೆ ವಂಶಿಕ್ ಅವರು ಅಂತ. ಎಷ್ಟು ಹೇಳ್ಕೊಡೋದಲ್ಲ ಬೇಬಿ ಅವರಿಗೆ ಒಂಚೂರಾದ್ರು ನನಗೆ. ಸರಿ, ಓಕೆ, ವಸಿಷ್ಠ ಸರ್ಗೆ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ವಸಿಷ್ಠ ಸಿಂಹ. ಓ, ವಸಿಷ್ಠ ಸಿಂಹ ಆಲ್ ದ ಬೆಸ್ಟ್ ಹೇಳ್ಬಿಟ್ಲು. ಲವ್ಲಿ. ಸಮೀಕ್ಷೆ ಅವರೇ, ನೀವು ಹರಿಪ್ರಿಯ ಅವ್ರ ಥರ ಇಮಿಟೇಟ್ ಏನಾದರೂ ಮಾಡ್ತೀರಾ? ಇಲ್ಲಲ್ಲ, ಅವ್ರನ್ನ ಇಮಿಟೇಟ್ ಮಾಡೋಷ್ಟೇನು ಬೆಳೆದಿಲ್ಲ ನಾನು. ಐ ಮೀನ್ ಲೈಕ್
ಟ್ಯಾಲೆಂಟ್ ವೈಸ್. ಕರೆಕ್ಟ್. ಸೊ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿರೋ ಎಲ್ಲ ಜನತೆಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಸೊ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ತಕ್ಕನಾಗೆ ಇದೆ. ನಾನು ಏನಕ್ಕೆ ಬರ್ತೀನಿ ಲವ್ಲಿ ಮೂವಿನಲ್ಲಿ, ಸಿರಿ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಬರುತ್ತೆ, ಬಂದು ಏನು ಮಾಡುತ್ತೆ, ಏನು ಒಂದು ರಿವೀಲ್ ಮಾಡಿ ಹೋಗ್ತಾಳೆ ಸಿರಿ, ಅದನ್ನು ನೀವು ಜೂನ್ 14 ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆ್ಯಂಡ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚೇತನ್ ಸರ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅಭುವನ ಕ್ರಿಯೇಷನ್ ಅವ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ವಸಿಷ್ಠ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಸೀನೇ ನಂದು ಒಂಥರ ಹೆದರ್ಕೊಡೋ ಸೀನ್ ಇತ್ತು. ಸೊ ನಾನು ನ್ಯಾಚುರಲಿ ಹೆದರ್ಕೊಂಡಿದ್ದೆ. ಅಲ್ಲೆಲ್ಲೋ ಒಂದು ದೂರದಲ್ಲಿ, ಅಂದರೆ ನಾವು ನಮ್ಮ ಪಾಡಿ ನಾವು ಶೂಟ್ ಮಾಡ್ತಾಯಿದ್ವಿ, ಅವ್ರು ಬಂದಿದ್ದಾರೆ ಅಂತ ಒಂದು ತುಂಬ ದೂರದಲ್ಲಿದ್ದರೂ ಅವ್ರು ಬಂದಿದ್ದಾರೆ, ಸೆಟ್ಟಲ್ಲಿದ್ದಾರೆ ಅನ್ನೋದೊಂದು ಫೀಲ್ ನಮಗೆ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸ್ಟೇಜ್ ಮೇಲೆ ಬಂದಿರೋದಕ್ಕೆ. ದಟ್ಸ್ ಇಟ್. ಎಲ್ಲರೂ ಬಂದು ಜೂನ್ 14 ಥಿಯೇಟರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ರಿಷಬ್ ಸರ್, ಸೊ ಇವತ್ತು ನಮಗೆ ಸ್ಪೆಷಲ್ ದಿನ, ಬಿಕಾಸ್ ನಮ್ಮ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಬಟ್ ನೀವು ಬಂದು ಇನ್ನೂ ಸ್ಪೆಷಲ್ ಮಾಡಿದ್ರಿ. ನಿಮ್ಮ ಪ್ರೆಸೆನ್ಸಿಂದ ನಮಗೆಲ್ಲ ಒಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಅವ್ರು ಹೇಳಿದ ಹಾಗೆ ಈ ಸಿರಿನ ನೀವು ಐಫೋನಲ್ಲಿ ನೋಡೋಕ್ಕಾಗಲ್ಲ, ಬರೀ ಲವ್ಲಿ ಸಿನಿಮಾದಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ. ಆದರೆ ಒಂದು ವಿಷಯ ಇದೆ, ಆ ಚಿಕ್ಕಿ ಪಿಕ್ಕಿ ಸಾಂಗ್ ಇದೆಯಲ್ಲ, ಸಖತ್ತಾಗಿತ್ತು ನಂದು. ನೀವು ಯಾಕೆ ನಮ್ಮ ಹೀರೋಯಿನ್ಸ್ಗೆ ಹಾಗೂ ನಮ್ಮ ಮುದ್ದು ವಂಶಿಕಾ, ಯಾರು ನಾನು ಮರ್ಯಾದೆ ತೆಗೆದು ಸ್ಟೇಜ್ ಮೇಲೆ, ಅವ್ರಿಗೆ ಒಂದು 2 ಸ್ಟೆಪ್ ಹೇಳ್ಕೊಡ್ಬೋದಲ್ವ ನೀವು? ಹಾಂ, ರೆಡಿ? ಮನ್ಷಿ ನೀ ಡಾನ್ಸ್ ಆದರೂ ಮಾಡೇಮ್ಮ ಪ್ಲೀಸ್. ಓಕೆ, ಮಾಡ್ತೀಯ ತಾನೇ? ಓಕೆ, ಗುಡ್. ಮೈಕ್ ಎಲ್ಲರೂ ಒಂಚೂರು ಒಂದು 3 ಸ್ಟೆಪ್ಸ್ ಮುಂದೆ ಬಂದರೆ ನಮ್ಮ ಕ್ಯಾಮ್ರಾಸ್ಗೆ ನೀಟಾಗಿ ಚೆನ್ನಾಗಿ ಕಾಣ್ತೀರ. ರೆಡಿ? ಯಾ, ಅದೊಂದು ಹುಕ್ ಮೂಮೆಂಟು. ಹಾಂ, ಡ್ಯಾನ್ಸ್ ಮಾಡಿದ್ರು. ಇವಳೇನ ಚಕ್ಕಂತ ಕ್ಯಾಚ್ ಹಿಡ್ಬಿಟ್ರು. ನನಗೇನು ಭಯ ಇತ್ತು ಅಂದರೆ ವಸಿಷ್ಠ ಅವರೇ, ಅವ್ರು ಇನ್ನೊಂದು ಮಲ್ಕೊಂಡು ಸ್ಟೆಪ್ ಮಾಡ್ತಾರೆ, ಅದೇನಾದ್ರು ಮಾಡಿಬಿಟ್ರೆ ಇವ್ರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಒಂದು ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು. ಇವ್ರಿಗೆಲ್ಲ ಒಂದು ಗಿಫ್ಟು. ವಂಶಿಕಾ, ಅವಳಿಗಾಗಲ್ಲ, ಕೊಡಿ ಸರ್, ಅವ್ರ ಅಮ್ಮಂಗೆ ಕೊಡಿ. ಹಾಂ, ಥ್ಯಾಂಕ್ ಯು ಸರ್. ಫೋಟೋ ಸಿಗ್ತಾ ಸರ್? ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ವೇದಿಕೆ ಮೇಲೆ 2 ಅದ್ಭುತವಾದಂತಹ ಪ್ರತಿಭೆಗಳು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮರ್ರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಹಾಗೂ ನಮ್ಮ ಹೆಮ್ಮೆಯ ನವೀನ್ ಶಂಕರ್. Two energies colliding. ನಾನು ಮರಿ ಟೈಗರ್ ಅಂದರೆ ಟೈಗರ್ ಥರನೇ ಹತ್ಕೊಂಡ್ಬಿಟ್ರು ಅವ್ರು ಸ್ಟೇಜ್ ಮೇಲೆ. ಮೆಟ್ಲೆಲ್ಲ ಯೂಸೇ ಮಾಡಿಲ್ಲ ಅವರು. ಸರ್ ನಮಸ್ಕಾರ, ಲವ್ಲಿ ಕಾರ್ಯಕ್ರಮಕ್ಕೆ ಲವ್ಲಿ ಸ್ವಾಗತ ಸರ್ ನಿಮಗೆ. ಎಲ್ರಿಗೂ ನಮಸ್ಕಾರ. ಅಲ್ಲ, ಫೈಟರ್ ಕುಡ್ದವನು ಅಲ್ಲಮ್ಮ, ಫೈಟರ್ ಹಿಂಗೆ ತಾನೇ ನಡ್ಕೊಂಡು ಹಂಗೆ ಬರಬೇಕು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ, ಪ್ರೆಸ್ ಮೀಡಿಯಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಥ್ಯಾಂಕ್ ಯು ಬಾಯ್, ಧನ್ಯವಾದಗಳು. ಇದು ಉತ್ತರ ಕರ್ನಾಟಕ ಅವರ
ಗೊತ್ತಾಯಿತು, ಅಲ್ಲೆಲ್ಲ ಹೋದ್ರೆ ಹಿಂಗೆ ಸೌಂಡ್ಗಳು. ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ವೈಶಿಷ್ಟ್ಯ ಅವರು ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್. ಆ್ಯಂಡ್ ಅವ್ರು ಕರೆದಿದ್ದಕ್ಕೆ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಮಾದೇವ ಸಿನಿಮಾದ ಒಂದು ಸಾಂಗ್, ಲಿರಿಕಲ್ ಸಾಂಗ್ ಲಾಂಚ್ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲಿಂದ ಇಲ್ಲಿ ಬಂದರು, ನಾವು ಜೊತೆಲಿ ಬಂದ್ವಿ. ಸೊ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇಡೀ ಚಿತ್ರತಂಡ ಒಳ್ಳೆಯದಾಗಲಿ. ಗೊತ್ತಣ್ಣ, ನಮಸ್ಕಾರ ಅಣ್ಣ. ಆ್ಯಂಡ್ ಹರಿಪ್ರಿಯಮನ್ ಆ್ಯಂಡ್ ಸ್ಟೆಫಿ ಅವರು ನನಗೆ ತುಂಬ ಖುಷಿಯಾಗಿದೆ. ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ಸೂಪರ್, ಹಿಂಗೆ ಚೆನ್ನಾಗಿರಿ. ಆ್ಯಂಡ್ ರಿಷಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಆ್ಯಂಡ್ ಖುಷಿ ಆಯಿತು. ಟ್ರೈಲರ್ ತುಂಬ ಚೆನ್ನಾಗಿದೆ, ನಾನು ಬರ್ತಾ ನೋಡ್ಕೊಂಬಂತೆ ಲಾಂಚ್ ಮಾಡಿದ್ದು, ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಶಂಕರ್ ಬ್ರದರ್, ಒನ್ ಆಫ್ ಎ ವೆರಿ ಗುಡ್ ಟ್ಯಾಲೆಂಟೆಡ್. ಆ್ಯಕ್ಚುಲಿ ನೋಡಬೇಕಂದ್ರೆ ಒಂದು ಸಿನಿಮಾ ನಾವು ಮಾಡಬೇಕಾಗಿದ್ದ ಜೊತೆಯಲ್ಲಿ ಅದು ಇನ್ನು ಮುಂದೆ ಆಗತ್ತೆ, ಅದು ಖಂಡಿತ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ, ಒಟ್ಟಿಗೆ ಮಾಡ್ತೀವಿ. ಬೆಂಕಿ ಥರ ಇರುತ್ತೆ ಸರ್ ಅದು ಖಂಡಿತ. ಆ್ಯಕ್ಚುಲಿ ನೀವು ನೆಲ್ಸನ್ ನೆಲ್ಸನ್ ಮಾಡಬೇಕಾಗಿತ್ತು. ಸೊ ಅದು ಅಂದರೆ ಡೇಟ್ಸು ನಮಗೆ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಇತ್ತು ಎಲ್ಲ. ಆ್ಯಂಡ್ ನವರಸನ್ ಸರ್ ಎಲ್ಲಿದ್ದಾರೆ, ಎಲ್ಲಿಂದ ನೋಡೋದು ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವರಸನ್ ಸರ್. ಆ್ಯಂಡ್ ಇದೇ ಎಲ್ಲ ದಯವಿಟ್ಟು ಮರಿಬೇಡಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೆಮ್ಮೆ ಸಿನಿಮಾ ಇದೇ ಜೂನ್ 14ನೇ ತಾರೀಕು, ಜೂನ್ 14 ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ತಾವು ಬಂದು ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್. ಥ್ಯಾಂಕ್ ಯು ಸರ್. ನವೀನ್ ಶಂಕರ್ ಅವರೇ ಒಂದೆರಡು ಮಾತು. ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಮತ್ತು ದತ್ತಣ್ಣ ಅವರಿಗೆ, ನನ್ನ ಪ್ರೀತಿಯ ಸ್ನೇಹಿತನಿಗೆ ಶೆಟ್ರಿಗೆ ನಮಸ್ಕಾರ. ಮುದ್ದಾದ ನಮ್ಮ ಅತ್ತಿಗೆಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅಂದ್ಕೊಂಡ್ಬಿಟ್ಟಿದ್ದೆ, ಅಂದರೆ ನಮ್ಮ ಕಡೆ ಪಾಟೀಲ್ರು ಅಂತ ಇರ್ತಾರ. ಹಾಂ, ಇದೇನು ಸ್ಟೆಫಿ ಪಾಟೀಲು ಎರಡು ಮಿಕ್ಸ್ ಆಗೋಲ್ತಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಉತ್ತರ ಕರ್ನಾಟಕದ ಅಕ್ಕಿ ಅಂತ ಅನ್ಕೊಂಡ್ರೇನಾ? ಹ್ಞೂ, ನಮ್ಮ ಕಡೆಗೆ ಅಲ್ಲ. ಈಗ ಅಷ್ಟು ಚಂದ ಕನ್ನಡ ಮಾತಾಡಿದ್ರಲ್ಲ, ಹಿಂಗೆ ನಮ್ಮ ಕಡೆದವ್ರು ಆದ್ರಿ, ನಾವು ಬಿಡುವುದಿಲ್ಲ. ಅಂದ್ರೆ ನೀವು ಯಾವ ಅರ್ಥದಲ್ಲಿ ಏನಿದ್ರಿ? ಅಲ್ಲ, ಅಂದರೆ ಸಿನಿಮಾದವರಾಗಿ ನಮ್ಮ ಕುಟುಂಬದವ್ರು ಆದ್ರು ಅಂತ. ಓಕೆ ಓಕೆ. ಯೂಶಲಿ ಇಲ್ಲೇ ಮಗ್ಲ ಬಂದಿರ್ತಾರೆ, 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ. ನಂಗೆ ಕನ್ನಡ ಗೊತ್ತಿಲ್ಲ ಅಂತ ಬೇಡದು, ಹಂಗೆ ಮಾತಾಡ್ತಿರ್ತಾರೆ. ನೀವು ಆ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ಥ್ಯಾಂಕ್ ಯು. ಭಾಳ ಜನ ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ, ದುಡಿಯಕ್ಕೆ ಬರ್ತಾರ. ಆದ್ರೆ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ, ಕೆಲವು ಜನಕ್ಕೆ ಗುರ್ತಿಸ್ಕೊಳ್ಳೋಕೆ ಅಂತ ಸಿಗ್ತೈತಿ, ಕೆಲವು ಜನಕ್ಕೆ ಒಂದು ಸ್ಟಾರ್ಡಮ್ ಅಂತ ಸಿಗ್ತೈತಿ. ಅದ್ರ ಹಿಂದೆ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ, ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ, ಎಫರ್ಟ್ಸ್ ಇರ್ತವೆ, ಹೆಮ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ದಾಟ್ಕೊಂಡು ನನ್ನ ಗೆಳೆಯ ಈ ಮಟ್ಟಕ್ಕೆ ಬಂದರೆ ನಂಗೆ ಭಾಳ ಹೆಮ್ಮೆ ಐತಿ. ನಾನು ಬಾಗಲಕೋಟೆಯಿಂದ ಇಳಕಲ್ಲಿಂದ ಫಸ್ಟ್ ಕೆಂಪು ಬಸ್ ಹತ್ಕೊಂಡ ಬಂದವ್ರು ನಾವು. ನನ್ನ ಮೊದಲನೇ ದಿವಸದಿಂದ, ನನ್ನ ಮೊದಲ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಅದನ. ನಾ ಇವತ್ತು ಕನ್ನಡಕ್ಕೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ, ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾನು ನಿನ್ನ ಒಂದು ಸಹಕಾರ, ನಿನ್ನೊಂದು ಒಲವನ್ನ ಯಾವತ್ತೂ ಮರೆಯೋದಿಲ್ಲ. ಇವರು ಆಲ್ವೇಸ್ ಮೈ ಡಾರ್ಲಿಂಗ್. ಲವ್ಲಿ ಅಂತ ಟೈಟಲ್ ಆ್ಯಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ, ಅದು ಅವಂಗೆ ಇಟ್ಟಿರೋದು. ಹೀಸ್ ಲವ್ಲಿ. ಮನುಷ್ಯನ ಹೆಂಗದ, ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ. ಭಾಳಷ್ಟು ಒಳ್ಳೆಯದಾಗಲಿ. 2018ರಾಗ 2 ಪಾತ್ರಗಳು ಭಾಳ ಫೇಮಸ್ ಅದು, ಭಾಳ ಕೋಟ್ಯಾನುಗಟ್ಟಲೆ ಜನರ ಹೃದಯನಾಗಿದ್ವು, ಡಾಲಿ ಮತ್ತು ಚಿಟ್ಟೆ ಅಂತ. ಈಗ ಮತ್ತಿಬ್ಬರು ಬರತ್ರ 14ನೇ ತಾರೀಕಿಗೆ ಲವ್ಲಿ ಮತ್ತು ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರ್ ರಿಲೀಸ್ ಆಗುತ್ತೆ ಅಂತ. ಇಬ್ಬರು ಪಿಕ್ಚರ್ಗೂ ಒಳ್ಳೇದಾಗಲಿ. ಈ ಸರಿ ಬಾಕ್ಸ್ ಆಫೀಸ್ನಲ್ಲಿ ಲೂಟೆ ಮಾಡಲಿ, ಕೋಟಿ ಗಳಿಸಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ. ನಮ್ಮ ಚೇತನ್ ಅವರಿಗೆ, ನಿರ್ಮಾಪಕರಿಗೆ,
ಪಾಟೀಲ್ರಿಗೆ, ಸಿನಿಮಾದಲ್ಲಿ ದುಡಿದಂಥ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಹಲಗೆ ಹೊಡೆ ಮಾತನಾಡಕ್ಕ ಆಕ್ಚುಲಿ ಕೂಗಿದ್ರೆ ಅಂದ್ರಲ್ಲ, ನಮ್ಮ ಕಡೆ ಕೂಗೋದು ಹಂಗಿರಂಗಿಲ್ಲ. ಯಾಕೆ ಹೊಡೆಮ್ಮ? 1 2 3 ಅವನವನು ಬೆಂಕಿ. ಓ ಬೆಂಕಿ ಹಂಗೆ ಮಾತಾಡಿದ್ರು ನೋಡ್ರಿ. ಈಗ ವೇದಿಕೆ ಮೇಲೆ ಒಬ್ರು ಉತ್ತರ ಕರ್ನಾಟಕ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ಸು, ಇನ್ನೊಬ್ರು ಮಾಸ್ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ಸು. ಅದೇ ನಿಮ್ಗೆ ಬಹಳ ಆದ್ಮೇಲೆ ಪಾಟೀಲ್ರು ಇದಾರಲ್ಲ, ಅವರು ಜಾರ್ಖಂಡ್ ಅವರು, ಕನ್ನಡ ಕಲ್ತು ಇವತ್ತು ಬಂದಿದ್ದಾರೆ. ನೀವಿಬ್ರು ಇಲ್ಲಿ ಇರೋದ್ರಿಂದ ನಾನು ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ಒಂದೊಂದು ಡೈಲಾಗ್ ಅವ್ರ ಬಾಯಾರ ಹೇಳ್ಕೊಟ್ರೆ ಪಕ್ಕದಲ್ಲಿ ಪಾಟೀಲ್ ಅವ್ರು ನಿಂತಂಗೂ ಆಗುತ್ತೆ. ಏನಂತೀರಾ? ಬರ್ಲಿ ಬರ್ಲಿ. ಹಾ ಪಾಟೀಲ್ ಅವರೇ, ಅಕ್ಕ ಬನ್ರಿ. ಹಂಗ ನೋಡಿ ಅವ್ರಿಗೆ ಅರ್ಥ ಆಯ್ತು, ಇವು ಉತ್ತರ ಕರ್ನಾಟಕ ಭಾಷೆನೂ ಅರ್ಥ ಆಗತ್ತದ. ಆಕಿ ಕಾಂಬಿನೇಷನ್ ಚಲೋ ಅದ, ವೈಟ್ ಬ್ಲೂ. He not brother. Okay, for him brother from another mother. ಪಾಟೀಲ್ ಅವ್ರು ಇವಾಗ ನಿಮಗೆ ಒಂದು ಡೈಲಾಗ್ ಹೇಳ್ಕೊಡ್ತಾರೆ. ಸಾರಿ, ಪಾಟೀಲ್ ಅವ್ರಿಗೆ ನೀವು ಡೈಲಾಗ್ ಹೇಳ್ಕೊಡ್ತೀರಾ. ಒಂದು ಡೈಲಾಗ್ ಹೇಳಿ ಅವ್ರು ಅದನ್ನು ಹೇಳ್ತಾರೆ. ಚೂರು ಮುಂದೆ ಬನ್ನಿ ಅಲ್ಲ. ಅದೇ ಸ್ಲ್ಯಾಂಗಲ್ಲಿ ಅದೇ ಥರ ವಾಯ್ಸ್ ಮಾಡ್ಯುಲೇಷನ್. ಎಸ್ ಸರ್. ಸರಿ, ಟ್ರೈ ಮಾಡಿ. ಅದಾದ್ಮೇಲೆ ನೀವು ಹೇಳ್ಕೊಡ್ತೀರಾ ಸರ್ ಮಾಸ್ ಡೈಲಾಗ್. ಹೇಳಮ್ಮ, ಇದು ಡೈಲಾಗ್ ಅಲ್ಲ. ಇವತ್ತು ನಿಮ್ಮ ಸರ್ಕಾರ ಅಕ್ಕ, ನೀವು ಇಷ್ಟು ಶುದ್ಧ ಡೈಲಾಗ್ ಹೇಳಿದ್ರೆ ಪಾಪ ಹಿಂಗೆ ಹೇಳ್ತಾರೆ. ಏ ಸರ್ ಸರ್ ಚಿಕ್ಕದು ಹೇಳ್ಕೊಡಿ, ಏನಾದರೂ ಒಂದು ಫೇಮಸ್ ಆಗ್ತಾ. ಹಾಂ, ಇವತ್ತು ನಿಮ್ಮ ಸಕ್ಕರಕ್ಕ, ನಿಮ್ಮ ಬಂದೂಕ್ ನೆಗರೋ ಗುಂಡಿಗೆ, ನಿಮ್ಮ ಬಂದು ನೆಗರೋ ಗುಂಡಿಗೆ, ನಗರು ಗಂಡಿಗೆ, ಗುಂಡಿಗೆ 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 ಗಂಡಿಗೇನು ಓಕೆ, ಬಟ್ ಗುಂಡಿಗೆನೇ ಇರಲಿ. ತಪ್ಪು ಹೇಳಿದ್ರು ಬರೋಬ್ಬರಿನ ಹೇಳಿದೆ, ಏನು ತೊಂದರೆ. ಹಾಂ, ಬಂದೂಕ್ನರ ಗುಂಡಿಗೆ. ಈ ರೈತರು ಸೀಳೋ, ಈ ರೈತರಿಗೆ ಅದೇ ಸೀಲು, ತಾಕತ್ತೆ ತಿಂದ್ರೆ. ಇವಾಗ ಬರ್ತೈತೆ ನೋಡ್ರಿ ಸೌಂಡು. ಹೊಡಿರ್ಲೇ ಗೋಲಿ, ಹೊಡಿರ್ಲೇ ಗೋಲಿ, ಹೊಡಿರ್ಲೇ ಗೋಲಿ. ಲಾಸ್ಟ್ ಒನ್ ಮಾತ್ರ ಫುಲ್ ಮಾಸು. ಹೊಡಿರ್ಲೇ ಗೋಲಿ, ಹೊಡಿರ್ಲೇ ಗೋಲಿ. ಇವ್ರು ಬೇರೆ ಹೇಳ್ಕೊಟ್ರು, ನನಗೆ ಗೊತ್ತವ್ರು ಏನು ಹೇಳ್ಕೊಟ್ರು ಅಂತ. ಅವನವನು ನೋಡ ಬಿಡಲ್ಲ. ಆಕಿ ಪಾಪ ಇನ್ನೂ ಗೊತ್ತಿಲ್ರಿ ಅದೇನಂತ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಕಾಮನ್. ಅಲ್ಲೆಲ್ಲ ಹೋದ್ರೆ ಹೆಂಗಿದ್ರು ಅವ್ರು, ಅವನ ಹೆಂಗಿತ್ತು, ಬ್ಯಾಂಕಿ ಹೆಂಗಿತ್ತು ಅಂತ ನಾರ್ಮಲ್ ಆಗಿ ಹೇಳ್ಬಿಡ್ತಾರೆ, ತಿಂಡಿ ತಿಂದ್ರ ಅನ್ನೋ ಥರ. ಬಟ್ ಟೆರರ್ ಅನ್ನೋದ್ರಿ ಸೂಪರ್. ವೆಯ್ಟ್ ನೌ, ಈ ಟೈಗರ್ ಫುಲ್ ಮಾಸ್ ಡೈಲಾಗ್ ಈಸೆ. ಸರ್ ಈ ಕಡೆ ಬನ್ನಿ ಸರ್. ಬನ್ನಿ ಸರ್. ಸರ್ ಇವ್ರ ಥರ ಇಷ್ಟಿಷ್ಟು ಉದ್ದ ಹೇಳ್ಕೊಡ್ಬೇಡಿ ಪಾಪ ಸರ್, ಚಿಕ್ಕದು ಏನಾದ್ರು ಹೇಳ್ಕೊಡಿ ಸರ್ ನಿಮ್ಮ ಪಿಕ್ಚರ್ದಲ್ಲಿ. ನವಗ್ರಹ ಡೈಲಾಗ ವೆರಿ ಅಲ್ಲ, ನಮ್ಮ ಕನ್ನಡದಲ್ಲಿ ತುಂಬಾ ಜಗ್ಗು ಜಗ್ಗು, ಬಸ್ಸು ಬಸ್ಸು, ಹಾರ್ಬರ್ ತಲ್ಪಲ್ಲ, ಹಾರ್ಬರ್ ತಲ್ಪಲ್ಲ, ಹಾರ್ಬರ್ ತಲ್ಪಲ್ಲ. ಜೈ ಕರ್ನಾಟಕ, ಜೈ ಕರ್ನಾಟಕ. ಅದ್ಭುತ ಅದ್ಭುತ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಕನ್ನಡ. ಅಂದ್ರೆ ಅವ್ರ ಕನ್ನಡ ಕಲಿಕೆ ಬಗ್ಗೆ ಇರುವಂತ ಅವ್ರ ಆಸಕ್ತಿ ನೋಡಿ, ಅದಕ್ಕೊಂದು ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಫೋಟೋ ತಗೊಂಬೋಣ ಪ್ಲೀಸ್, ಮುಂದೆ ಬನ್ನಿ ಸರ್. ಫೋಟೋ ತಗೋಣ ಸರ್ ಹೀರೋಯಿನ್ ಜೊತೆ. ದಯವಿಟ್ಟು ಎಲ್ಲ ಮರಿಬೇಡಿ. ಲವ್ಲಿ ಸಿನಿಮಾ ಇದೆ ಜೂನ್ 14th. ಡೇಟ್ ಏನೇಳಿ? ಜೂನ್
ನಮ್ಮ ತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ನವೀನ್ ಶಂಕರ್ ಅವರಿಗೆ ಹಾಗೂ ವಿನೋದ್ ಪ್ರಭಾಕರ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೆಫಿ. ಥ್ಯಾಂಕ್ ಯು ಸೋ ಮಚ್. ದಟ್ ವಾಸ್ ಗುಡ್. ಥ್ಯಾಂಕ್ ಯು. ಈಗ ಸಿನಿಮಾ ನಿರ್ಮಾಣ ಮಾಡೋದು ಒಂದು ಕಡೆ, ನಿರ್ದೇಶನ ಮಾಡೋದು ಒಂದು ಕಡೆ, ಸಿನಿಮಾ ತಯಾರಾದ ನಂತರ ಆ ಸಿನಿಮಾ ವಿತರಣೆ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಚಾಲೆಂಜು. ಆ ಚಾಲೆಂಜನ್ನು ಬಹಳ ಆತ್ಮೀಯವಾಗಿ ಸ್ವೀಕರಿಸಿ ಈ ಒಂದು ಸಿನಿಮಾನ ಸ್ವೀಕರಿಸಿ ಡಿಸ್ಟ್ರಿಬ್ಯೂಷನನ್ನು ಸ್ವೀಕರಿಸಿರುವಂತಹ ಚಂದನ್ ಫಿಲ್ಮ್ಸ್ನ ಸುರೇಶ್ ಸರ್ ಅವರಿಗೆ ಮೊದಲನೇದಾಗಿ ಚಪ್ಪಾಳೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಅವರ ಬಗ್ಗೆ ಒಂದು ವೀಟಿ ಇದೆ, ಆ ವೀಟಿನ ನೋಡ್ಕೊಂಬರೋಣ. ಆತ್ಮೀಯವಾದ ಸ್ವಾಗತ. ಹಾಗೆಯೇ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಇರುವಂತಹ ಪೀಟರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ಲೀಸ್ ಸರ್ ನಮಸ್ಕಾರ. ಸೊ ಈ ಚಿತ್ರದ ಡಿಸ್ಟ್ರಿಬ್ಯೂಷನನ್ನು ನೀವು ತಗೊಂಡಿದ್ದೀರಾ, ಎಷ್ಟಕ್ಕೆ ಅಂತ ನಾನು ಕೇಳ್ಬೋದಾ ಸರ್? ನಂಬರ್ಸ್ ಏನಾದರೂ ಹೇಳ್ಬೋದಾ ಸರ್? ಅದು ಅಮೌಂಟ್ ಹೆಂಗೆ ಹೇಳೋಕ್ಕಾಗತ್ತೆ? ಹೇಳ್ಬಾರ್ದಾ ಸರ್? ನಾನು ಕೇಳಬಾರ್ದಾ ಸರ್? ಕೇಳಿ. ಒಳ್ಳೆ ಅಮೌಂಟ್ಗೆ, ತುಂಬ ದೊಡ್ಡ ಅಮೌಂಟಿಗೆ ತೊಗೊಂಡಿದ್ದೀರ ಅಂತ ಗೊತ್ತಾಯ್ತು. ಏನು ಸರ್ ಕೋಟಿ ಎಲ್ಲ ಜೋರಾಗಿ ಹೇಳ್ತಾ ಇದ್ದಾರೆ ಅವರು. ಡಿಸ್ಟ್ರಿಬ್ಯೂಷನ್ ಎಷ್ಟಕ್ಕೆ ತೊಗೊಂಡ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಫಸ್ಟ್ ಆಫ್ ಆಲ್ ನಾನು ನನಗೆ ವಿತರಣೆ ಮಾಡೋದು, ಒಂದು ಚಿತ್ರದ ವಿತರಣೆ ಇದೆಲ್ಲ ತುಂಬ ದೊಡ್ಡ ಚಾಲೆಂಜು. ಅದನ್ನು ಬಹಳ ಪ್ರೀತಿಯಿಂದ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಸರ್. ಸೊ ನೀವು ಈ ಸಿನಿಮಾನ ವಿತರಣೆ ಮಾಡೋದಕ್ಕೆ ತೊಗೊಂಡಿದ್ದಾರೆ ಅಂದರೆ ಸಿನಿಮಾ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದೆ. ಆಮೇಲೆ ಮೈನ್ ಥಿಯೇಟರ್ ಅನುಪಮಾನಲ್ಲಿ 14ನೇ ತಾರೀಕು ರಿಲೀಸ್ ಆಗುತ್ತೆ. ಸೂಪರ್ ಸೂಪರ್ ಸೂಪರ್. ಆ್ಯಂಡ್ ಓವರ್ಸೀಸಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಳ್ಳೋ ಪೀಟರ್ ಸರ್. ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ರಿಷಬ್ ಸರ್ ನಮಸ್ಕಾರ, ವರ್ಷಿತ್ ಸಿಂಹ ಅವ್ರಿಗೆ ನಮಸ್ಕಾರ, ಹರಿಪ್ರಿಯ ಅವ್ರಿಗೆ ನಮಸ್ಕಾರ. ಇದು ನಾನು ಅಫಿಷಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೊಂದು ಪರ್ಸ್ನಲ್ ಆಗಿ ನಾನು ಇದು ತಗೋತಿರೋದು. ಬಿಕಾಸ್ ವಸಿಷ್ಠ ಸಿಂಹ ಅವರು ಭಾಳ ವರ್ಷಗಳ ಆತ್ಮೀಯ ಸ್ನೇಹಿತರು. ಹಾಗೆ ಪ್ರೊಡಕ್ಷನ್ ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ಬಾಲ, ರವೀಂದ್ರ ಎಲ್ಲ ಗೊತ್ತಿರೋರೇ. ಒಂದು ವರ್ಷದ ಹಿಂದೆಯೇ ನನಗೆ ವಸಿಷ್ಠ ಸಿಂಹ ಅವರು ದುಬೈಯಲ್ಲಿ ನಾವಿಬ್ಬರು ಇದ್ದಾಗ ಹೇಳಿದ್ರು ಈ ಸಿನಿಮಾ ಬಗ್ಗೆ. ಭಾಳ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾ ಇದೆ, ನಾವು ಇದನ್ನು ಬೇರೆ ಹೊರಗಡೆ ಕಂಟ್ರಿಗೂ ನಾವು ತಲುಪಿಸ್ಬೇಕು ಅಂದಾಗ ಡೆಫಿನೆಟಾಗಿ ಮಾಡೋಣ ಅಂಥೇಳಿ ಆ ದಿನ ಇವತ್ತು ಬಂದಿದೆ. ಸೊ ನಾವು ಇದೇ ತಿಂಗಳು ಸೇಮ್ ಡೇಟಿಗೆ ಆಗೋದಿಲ್ಲ, ಯಾಕಂದರೆ ನಮ್ಮ ಅಲ್ಲಿ ಕೆಲವು ಕಾನೂನು ನಿಬಂಧನೆಗಳಿದೆ. ಸೊ ಅದ್ರ ಪ್ರಕಾರನೇ ನಾವು ಮಾಡಬೇಕು. ಸೊ ಒಂದು ವಾರ ಲೇಟಾಗಿ ಅಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ. ಆ್ಯಂಡ್ ಈಗಾಗಲೇ ಪ್ರೊಡ್ಯೂಸರ್ ಜೊತೆನೂ ಮಾತಾಡಿದ್ವಿ, ಸ್ಪೆಷಲ್ ಪ್ರೀಮಿಯರ್ ಶೋ ಕೂಡ ಒಂದು ಮಾಡೋಣ ಅಂತ. ಸೊ ವಸಿಷ್ಠ ಅವರು ನಮ್ಮ ಜೊತೆಗೆ ಬರ್ತಾರೆ. ಸೊ ಅದನ್ನು ಒಂದು ಸ್ಪೆಷಲ್ ಆಗಿ ಒಂದು ಮಾಡೋಣ ಅಂತ. ಯಾಕೆ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಹಳ ಒಂದು ಹೆಸರು ಮಾಡ್ತಾ ಇದೆ. ಅದಕ್ಕೆ ಒಂದು ಮೇನ್ ಪಿಲ್ಲರ್ ಅಂತ ಹೇಳಬೇಕು ಅಂತಂದರೆ ರಿಷಬ್ ಸರ್. ಸರ್ ನಿಮ್ಮ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಬರೀ ನಮ್ಮ ಕನ್ನಡದವರಲ್ಲ, ಬೇರೆ ಭಾಷೆ ಆಗಿರ್ಬೋದು, ಬೇರೆ ಕಂಟ್ರಿಯವರೂ ಕೇಳ್ತಾರೆ. ಸೊ ಆ ಮಟ್ಟದಲ್ಲಿ ಕನ್ನಡ ಇವಾಗ ಮಾರ್ಕೆಟಲ್ಲಿ ಸೆಟ್ ಆಗಿದೆ. ಸೊ ಅದೆಲ್ಲ ಒಂದು ಫಾರ್ವರ್ಡ್ ಆಗಿ ಇವಾಗ ನಾವು ಅನೇಕ ಕನ್ನಡ ಸಿನಿಮಾಗಳು ನಮ್ಗೆ ತೊಗೊಂಡೋಗೋದು ಭಾಳ ಈಸಿ ಆಗಿದೆ. ಸೊ ಅದರಿಂದ ಈಗ ರೀಸೆಂಟಾಗಿ ಕೂಡ ನಾವು ಕಾಟೇರ ಮಾಡಿದಾಗ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಮುಂದೇನೂ ಕೂಡ ನಾವು ಲವ್ಲಿನ ಇನ್ನೂ ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿ ಒಂದು ದೊಡ್ಡ ಸಕ್ಸಸ್ಸನ್ನು ಮಾಡಿ ನಮ್ಮ ಕನ್ನಡ ಸಿನಿಮಾನ ಇನ್ನೂ ಹೆಚ್ಚಾಗಿ ಹೊರದೇಶದಲ್ಲಿ ತಲುಪಿಸ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಮತ್ತೊಮ್ಮೆ ಎಲ್ಲ ತಂಡದವರಿಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್. ಹಾಗೆಯೇ ನಮ್ಮ ಲವ್ಲಿ ಚಿತ್ರ ಅದ್ಭುತವಾದಂತಹ ಟೆಕ್ನಿಷಿಯನ್ಸ್ ಜೊತೆ ಸೇರಿ ಮಾಡಿದಂಥ ಒಂದು ಲವ್ಲಿ ಸಿನಿಮಾ. ಈಗ ಟೆಕ್ನಿಷಿಯನ್ಸ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಚಿತ್ರದ DOP ಅಶ್ವಿನ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಮ್ಮ ಸಂಗೀತ ನಿರ್ದೇಶಕರಾದಂಥ ಅನೂಪ್ ಸೀಲಿನ್ ಸರ್ ಅವರು ಆಗಮಿಸಿದರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಚಿತ್ರದ ಎಡಿಟರ್ ಹರೀಶ್ ಕೊಮ್ಮೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ದ ಕ್ಯಾಪ್ಟನ್ ಆಫ್ ದ ಮೂವಿ, ದ ಡೈರೆಕ್ಟರ್ ಚೇತನ್ ಕೇಶವ್ ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸೋಣ.
ಆರ್ಟ್ ಡೈರೆಕ್ಟರ್ ಪ್ರತಾಪ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಹಾಗೆಯೇ ಸಾಹಿತ್ಯವನ್ನು ಬರೆದಂಥ ಪ್ರಮೋದ್ ಮರವಂತೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇನ್ನ 5 ನಿಮಿಷದಲ್ಲಿ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಸ್ಟೇಜ್ ಮೇಲೆ ಬರ್ತಾರೆ, ಮಾತಾಡ್ತಾರೆ. ಇನ್ನು 5 ನಿಮಿಷ. ನಿರ್ದೇಶಕರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತೇನೆ. ಮೊದಲಿಗೆ ನಮ್ಮ ಲವ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್, ಸ್ಟಾರ್ ಡೈರೆಕ್ಟರ್ಸ್, ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾ ಡೆಬ್ಯೂಟ್ ಸಿನಿಮಾ ಅಂತ ಬಂದಾಗ ನಾನಿವತ್ತು ಈ ಸಿನಿಮಾನ ಇಲ್ಲಿ ತನಕ ಆ್ಯಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್. ಅವರು ಇವತ್ತಿಲ್ಲಿದ್ದಾರೆ. ಖಂಡಿತ ಇದು ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ, ಜೊತೆಗೆ ಸ್ವಲ್ಪ ಭಯ ಇದೆ, ಯಾಕಂದರೆ ಅವರಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್, ಕಿರಿಕ್ ಪಾರ್ಟಿಯಿಂದ. ಸೊ ನಾನು ಕೂಡ ಡೈರೆಕ್ಟರ್ ಆಗಬೇಕು ಅಂತ ತಲೆಯಲ್ಲಿ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಓಕೆ ಇದನ್ನು ನಾನು ಡೈರೆಕ್ಟ್ ಆಗಬೇಕು ಅಂತ. ನಂತರ ಕಾಂತಾರ ನೋಡಿದ್ಮೇಲೆ ಆ್ಯಕ್ಟಿಂಗು ಫ್ಯಾನ್ ಆಗೋದು ಸರ್. ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ, ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು. ಇನ್ನು ಒಬ್ಬ ಹೊಸಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳಿರುತ್ತೆ. ನನ್ನ ಕನಸುಗಳನ್ನ ನಮ್ಮದಂಥವ್ರು ಇಬ್ಬರು ವ್ಯಕ್ತಿಗಳು, ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ. ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ. ಮೊದಲಿಗೆ ಅಭುವನ್ಸ ಸಂಸ್ಥೆ, ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತು ಕೃಷ್ಣ ಅವರು, ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂದಿದ್ದರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ. ನಂತರ ನನ್ನ ಅಣ್ಣ, ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟನ್ನು ಒಂದು ಸ್ಕ್ರ್ಯಾಚಿಂದನೂ ಕೂಡ ವಸಿಷ್ಠನಿಗೆ ನಾನು ಹೇಳ್ತಾನೆ ಇದ್ದೆ. ನಂದು ಅಣ್ಣಂದು ಸುಮಾರು 8 ವರ್ಷದ ಪರಿಚಯ. ತಮ್ಮನ ಹಾಗೆ ಅವ್ರ ಮನೇಲೆ ನಾನು ತುಂಬ ದಿನಗಳು ಇರ್ತಾ ಇದ್ದೆ. ಸೊ ಅವಾಗಿಂದನೂ ನಾನು ಸ್ಕ್ರ್ಯಾಚಲ್ಲಿದ್ದಾಗಿಂದನೂ ಇದನ್ನು ಹೇಳ್ತಾ ಇದ್ದಾಗ, ಇಲ್ಲ ಡೆವಲಪ್ ಮಾಡೋದು ತುಂಬ ಚೆನ್ನಾಗಿದೆ, ಕನ್ನಡ ಇಂಡಸ್ಟ್ರಿ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾಗಳು ಬೇಕು, ಕಂಟೆಂಟ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮಾಡೋಣ, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಮಾಡೋಣ ಅಂತ ಅವ್ರು ನನಗೆ ಮೋಟಿವೇಟ್ ಮಾಡ್ತಾನೆ ಇದ್ರು. ನಾವಿಬ್ಬರು ಕೂಡ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ರೈಟ್ ಪ್ರೊಡ್ಯೂಸರ್ಗೋಸ್ಕರ. ಯಾಕೆ ಅಂದರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸಿರುತ್ತೆ, ಓಕೆ ಒಂದು ಕಮರ್ಷಿಯಲ್, ಆ್ಯಕ್ಷನ್ಸ್, ಎಮೋಷನ್ಸ್, ಲವ್ ಡ್ರಾಮಾ ಇರ್ಬೋದು, ಇಲ್ಲ ಒಂದು ರಿವೆಂಜ್ ಸ್ಟೋರಿ ಇರ್ಬೋದು ಅಂತ. ಖಂಡಿತ ಅಲ್ಲ, ಖಂಡಿತ ಇದೊಂದು ರಿವೆಂಜ್ ಸ್ಟೋರಿ ಅಲ್ಲ, ಲವ್ ಡ್ರಾಮಾ ಅಲ್ಲ, ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ. ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟನ್ನು ಒಂದು ಕಮರ್ಷಿಯಲ್ ಪ್ಯಾಕೇಜಲ್ಲಿ ನಾವು ಮಾಡಿದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ಅದರ ಜೊತೆಗೆ ಒಂದು ವಿಷಯ ಇದೆ, ಒಂದು ಕಂಟೆಂಟ್ ಇದೆ, ಅದು ನಮ್ಮ ಕನ್ನಡ ಚಿತ್ರರಂಗ, ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿಪಟ್ಟು ಹೇಳುವಂಥ ಸಿನಿಮಾ ಇದಾಗುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋಲೇ ಗೊತ್ತಾಗುತ್ತೆ. ನಂತರ ದಯವಿಟ್ಟು ರಿಪೋರ್ಟ್ ತೊಗೊಳ್ಳಿ, ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ಒಬ್ಬ ಹೊಸಬ ಡೈರೆಕ್ಟರ್ ಅಂತ ಬಂದಾಗ, ವಸಿಷ್ಠಣ ಅಂತ ಬಂದಾಗ ಅವರು ಕೂಡ ಒಂದು ಪ್ರಾಪರ್ ಲಾಂಚಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೂ ಕೂಡ ಗೊತ್ತು, ಗಾಂಧಿನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಎಲ್ಲಿಂದ ತೆಗಿತಾರೆ, ಈ ಥರ 1000 ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನೆಲ್ಲನೂ ಕೂಡ ಸೈಡಿಗೆ ತಳ್ಳಿ, ಕತೆ ಚೆನ್ನಾಗಿದೆ, ಒಬ್ಬ ಒಳ್ಳೆ ಕಲಾವಿದ ಬೇಕು, ಅದಕ್ಕೆ ನಮ್ಗೆ ವಸಿಷ್ಠ ಅವರಿದ್ದಾರೆ, ಒಬ್ಬ ಡೈರೆಕ್ಟರ್ ಬೇಕು, ಇವನ ಕತೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು, ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರದ್ದು ಒಂದು ಕಂಟೆಂಟ್ನ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು. ಆ್ಯಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ. ಈ ಕಂಟೆಂಟ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ. ಯಾಕೆ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಈ ಸಿನಿಮಾನ ಕೈ ಬಿಡಬೇಡಿ, ದಯವಿಟ್ಟು ಕಾಪಾಡಿ. ಜೂನ್ 14ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಅತ್ತಿಗೆ, ಸೊ ಆ ಅತ್ತಿಗೆ ಮದುವೆ ಆಗೋಕ್ಕೂ ಮುಂಚೆ ನನಗೆ ಗೊತ್ತು, ಅವಾಗಿಂದಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ, ನೀನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ, ನಿಮ್ಮ ಅಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ
ತುಂಬ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗಲಿ ಅಣ್ಣನಾಗಲಿ ತುಂಬ ಸಪೋರ್ಟ್ ಮಾಡಿರೋದು ನಾನು ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನೀವು ಅವತ್ತು ಹೇಳಿದ ಮಾತು ಇವತ್ತು ನಾನು ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅದಕ್ಕೆ. ಇನ್ನು ಹೀರೋಯಿನ್ ಅಂತ ಬಂದಾಗ ಸ್ಟೆಫಿ ಮ್ಯಾಮ್, ತುಂಬ ಜನ ಹೇಳ್ಬೋದು ಯಾಕೆ ಯಾರು ಹೀರೋಯಿನ್ಗಳು ಇರಲಿಲ್ವಾ ಹೊರಗಡೆಯಿಂದ ಕರ್ಕೊಂಡು ಬಂದಿದ್ದೀರಾ ಅಂತ. ಹೊರಗಡೆಯಿಂದ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಬಂತು. ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಒಂದು ಪಾತ್ರನ ಮಾಡೋದು ಒಂದು ಹೀರೋಯಿನ್ ಆಗಿ ನಿಜವಾಗ್ಲೂ ಕಷ್ಟ. ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ. ಸುಮಾರು 6 ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳು ಕೂಡ ರೀಚ್ ಮಾಡಿದ್ದೀನಿ. ಅವ್ರು ಒಪ್ಪಿಲ್ಲ ಅನ್ನೋದು ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ಹೊಸ ನಿರ್ದೇಶಕ ಆಗಿರೋದ್ರಿಂದ ಇವ್ರು ಯಾವ ರೀತಿ ತೆಗಿತಾರೋ ಮುಂದೆ ನಮ್ಮ ಕೆರಿಯರ್ ಏನಾದ್ರು ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅವ್ರು ಖಂಡಿತ ಇದ್ದೇ ಇತ್ತು. ಸೊ ಹಾಗಾಗಿ ಕೆಲವರು ಒಪ್ಪಲಿಲ್ಲ. ನನಗೆ ಆಪ್ಷನ್ ಇದ್ದರೆ ಸ್ಟೆಫಿ ಮ್ಯಾಮ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಯ್ತು. ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗನ್ನಿಸ್ತು, ಓಕೆ ನಾನು ಕರೆಕ್ಟಾಗೆ ಮಾಡಿದ್ದೀನಿ, ನಾನು ಯಾವುದೂ ತಪ್ಪು ಮಾಡಿಲ್ಲ. ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯಿನ್ನ ತಂದಿದ್ದೀನಿ ಅಂತ ಖುಷಿ ಇದೆ. ಸೊ ಜನನಿ ಮ್ಯಾಮ್, ಥ್ಯಾಂಕ್ ಯು. ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ದೇ ಇರ್ತಿತ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಸಮೀಕ್ಷಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬ ಮೇಜರ್ ರೋಲ್ ನೀವು ಪ್ಲೇ ಮಾಡ್ತೀರಾ ಸಿನಿಮಾಲಿ. ಅದೇನೋ ಅಂತ ಫಿಲಿಮ್ ರಿಲೀಸ್ ಆದಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸಮೀಕ್ಷಾ ಮ್ಯಾಮ್ ಸಿರಿ ಅನ್ನೋ ಒಂದು ಪಾತ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಖಂಡಿತ ನಿಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಇನ್ನು ವಂಶಿಕಾ, ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರಿ ನೀವು. ಆ ಒಂದು ಶಾರ್ಟ್ಗೆ ಅವಳು ಎಷ್ಟು ಕಷ್ಟ ಬಿದ್ದಿದ್ದಾಳೆ ಅಂದರೆ, ಸಮುದ್ರ ಬೆಳಿಗ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ಸಮುದ್ರ ಹತ್ರ ರಾತ್ರಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಆ ವೇವ್ ಸೌಂಡ್ ಆಗಿರಲಿ, ಅದ್ರದ್ದು ವಾಲ್ಯೂಮ್ ಆಗಿರಲಿ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಸಮುದ್ರದ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ ನಾವು 5 ಮಿನಿಟ್ಸ್ ನಾನು ಶೂಟ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಆ ವಯಸ್ಸಿಗೆ ಅವಳು ಅಷ್ಟು ಸಪೋರ್ಟ್ ಮಾಡಿದ್ದಾಳೆ. ವಂಶಿ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಟೀಮ್, ನನ್ನ HODs ಅಂತ ಬಂದಾಗ ಅಶ್ವಿನ್ ಸರ್, ಹರೀಶ್ ಸರ್, ಪ್ರತಾಪ್ ಸರ್ ಆ್ಯಂಡ್ ಪ್ರಮೋದ್ ಸರ್, ನಿಮ್ಮ ವರ್ಕ್ ಬಗ್ಗೆ ನಮ್ಮ ವರ್ಕ್ ಬಗ್ಗೆ ಖಂಡಿತ ಜೂನ್ 14 ಮಾತಾಡ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೆ ಟೀಮ್ ಹೇಳಿದರು ಯಾವುದೇ ಕಾರಣಕ್ಕೂ ಡೈರೆಕ್ಟರ್ ಹತ್ರ ಮಾತಾಡಿಸ್ಬೇಡಿ, ಅವ್ರು ಮಾತೇ ಆಡಲ್ಲ ಅಂತೇಳಿ. ನಿಮ್ಮ ಡಿವೈನ್ ಪವರ್ ನೋಡಿ ಶೆಟ್ರೆ, ಫಸ್ಟ್ ಟೈಮ್ ಇವ್ರು ಇಷ್ಟೊಂದು ಮಾತಾಡ್ತಾ ಇರೋದು ಎಲ್ಲರೂ ಕೇಳ್ತಾ ಇದ್ದಾರೆ, ಡೈರೆಕ್ಟರ್ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಎಲ್ಲರ ಪರವಾಗಿ ನಮ್ಮ ಡೈರೆಕ್ಟ್ರು ಮಾತಾಡಿದ್ದಾರೆ. ಸೊ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ಗೆ ನಮ್ಮ ತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಇದು ನಮ್ಮ ಲವ್ಲಿ ಚಿತ್ರದ ಅದ್ಭುತವಾದಂತಹ ಟೆಕ್ನಿಕಲ್ ಟೀಮ್, ಅವರೆಲ್ಲರ ಮ್ಯಾಚ್ ಕರೆಕ್ಟ್. ಈಗ ನೀವು ನಾವು ಆಗಿಂದ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ, ನಮ್ಮ ಕರ್ನಾಟಕದ ಕನ್ನಡದ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಹೆಮ್ಮೆಯಿಂದ ಸಾರದಂಥ ನಟ, ನಿರ್ದೇಶಕ, ನಿರ್ಮಾಪಕ, ದ ಸ್ಟಾರ್, one and only the divine star ರಿಷಬ್ ಶೆಟ್ಟಿ. ಇವರೆಲ್ಲ ಅಷ್ಟೇ ಪ್ರೀತಿಯಿಂದ ವೇದಿಕೆಯಲ್ಲಿ ಕರ್ತಿರ್ತಿದ್ದಾರೆ. ವಸಿಷ್ಠ ಸಿಂಹ ಹಾಗೂ ಎವ್ರಿಬಡಿ ಆ ಒಂದು ಡಿವೈನ್ ಪವರ್ನ ಒಂದು 10 ಸೆಕೆಂಡ್ ಫೀಲ್ ಮಾಡ್ಕೊಂಡ್ಬಿಡ್ತೀವಿ. ನೀವೆಲ್ಲಿದ್ದೀರಾ? ಸ್ಕ್ರೀನಲ್ಲಿ ನಾವು ಒಂದ್ಸಲಿ ಡಾಕ್ಟರ್ ರಾಜ್ಕುಮಾರ್ ಸರ್ನ ನೋಡಿದಾಗ ಕೈ ಮುಗಿತಿದ್ವಿ. ಅದಾದ ನಂತರ ಕಾಂತಾರದಲ್ಲಿ ನಿಮ್ಮನ್ನು ನೋಡಿ ಪ್ರತಿಯೊಬ್ಬರು ಎದ್ದು ನಿಂತು ಕೈ ಮುಗಿದಿದ್ದಾರೆ. ಸೊ ವಿ ಆಲ್ ವಾಂಟ್ ಟು ಹ್ಯಾವ್ ದಟ್ 10 ಸೆಕೆಂಡ್ಸ್ ಡಿವೈನ್ ಮೂಮೆಂಟ್. ಫಸ್ಟ್ ಆಫ್ ಆಲ್ ಆತ್ಮೀಯವಾದ ಸ್ವಾಗತ ತಮಗೆ, ಆತ್ಮೀಯವಾದ ಸ್ವಾಗತ. ಆ್ಯಂಡ್ ಇಷ್ಟೊತ್ತು ನೀವು ಪ್ರೀತಿ ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಕಾದ್ರಿ. ಇನ್ನು ಅಭಿಮಾನಿಗಳುಂಟು, ನೀವುಂಟು, ನಾವು ನಿಮ್ಮ ಮಧ್ಯದಲ್ಲಿ ಬರೋದಿಲ್ಲ. ಯಾರು ಹುಷಾರಲ್ಲ ಮಾರೆ. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಲ್ಲ? ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ?
ನಿಮಗೆ ಇಷ್ಟ ಆದರೆ ಮತ್ತು ಎಲ್ರಿಗೂ ಇಷ್ಟ ಆದಾಗೆ ರಾಜಾಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ. ಗೋಧಿ ಬಣ್ಣದಲ್ಲಿ ಆಗ್ಬೋದು, ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ನಿಗೆ ಅದೇ ಥರ ಮಿಮಿಕ್ರಿ ಮಾಡ್ತಿದ್ದೆ. ಆವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಚಿಟ್ಟೆ ಆಗ್ಬೋದು, KGF ಆಗ್ಬೋದು, ಇವತ್ತು ಲವ್ಲಿ ಆಗ್ಬೋದು. ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ, ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದಾ ಅಂತ ಹೇಳಿ ಹರಿಪ್ರಿಯ ಅವರು ನನಗೆ ಫೋನ್ ಮಾಡಿದ್ರು. ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ, ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ. ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು, ಅಂದರೆ ಹುಡುಗರ ಥರ ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು. ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ಕೊಂಡಿಲ್ಲ ಸರ್ ಅಲ್ವಾ? ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ. ಸೊ ವಸಿಷ್ಠ ಅವರೇ, ನಿಮ್ಮ ಪ್ರೀತಿಯ ಧರ್ಮಪತಿ ಅವ್ರನ್ನ ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರು ಈ ಕಡೆ ಈಗ ವೇದಿಕೆ ಮೇಲೆ ಲವ್ಲಿಯ ಜೋಡಿ ಹರಿಪ್ರಿಯ ಇದ್ದಾರೆ, ಹಾಗೆ ನಮ್ಮ ಬೆಲ್ ಬಾಟಮ್ ಜೋಡಿ ಹರಿಪ್ರಿಯ ಅವರಿದ್ದಾರೆ. ಸೊ ಹರಿಪ್ರಿಯ ಅವರು ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದರು. ಅದೇ ನಿಮ್ಮ ಗಂಡನಿಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ, ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ. ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು. ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು. ಸೊ ಹಾಗಾಗಿ ಸೊ ಹೌದು ಅನುಶ್ರೀ ಏನಪ್ಪ ಏನು ಕೇಳ್ತಾರೆ? ಅಲ್ಲ ಶೆಟ್ಟಿ, ಇನ್ನ ಹೀರೋಯಿನ್ ಆಗಿಲ್ಲ. ಓ ಹಂಗ ಅಂತ ಮೋಸ್ಟ್ಲಿ ಕಾಂತಾರ 4 ಬರೋಷ್ಟರಲ್ಲಿ ಒಂದು ಆಂಟಿ ಕ್ಯಾರೆಕ್ಟರ್, ಅಜ್ಜಿ ಕ್ಯಾರೆಕ್ಟರ್ ಮಾಡ್ತೀನಿ ಶೆಟ್ಟಿ. ಆಲ್ ದ ಬೆಸ್ಟ್. ಸೊ ಹಾಗಾಗಿ ಅವ್ರು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಂದ ಬಂದೆ. ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ, ಅದೊಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ. ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಟ್ರೈಲರ್ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ನಿರ್ಮಾಪಕರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬ ಅದ್ಭುತವಾಗಿ, ತುಂಬ ರಿಚ್ ಆಗಿ ಸಿನಿಮಾನ ಮಾಡಿದ್ರ. ಮೊದಲಿಂದಾಗಿ ನಿರ್ದೇಶನ ಮಾಡಿರುವಂಥ ಚೇತನ್ ಅವರು ಆಲ್ ದಿ ಬೆಸ್ಟ್. ಎಲ್ಲಿದ್ದಾರೆ? ಕೇಳಿಸಿಲ್ವಾ? ಏನು ಕೇಳಿಸಿಲ್ವಾ? ಪುಷ್ಪಕ ವಿಮಾನ ಹೋಯ್ತಾ ಇದು. ಸೈಲೆಂಟ್ ಸಿನಿಮಾ ಆಗೋಯ್ತಾ ಇವಾಗ? ವಸಿಷ್ಠನ್ಗೆ ಮೈಕ್ ಮಾಡ, ಹಂಗೆ ಮಾತಾಡೋದು ಕೇಳಿಸುತ್ತೆ. ಒಂದೇ ನಿಮಿಷ ಚೆಕ್ ಮಾಡಿಸ್ಬಿಡ್ತೀವಿ. ಓಕೆ, ಸಾರಿ ಶೆಟ್ಟಿ. ಈಗ ಕೇಳಿಸಿದ್ಯಾ? ಎಲ್ಲಿಂದ 1 more ಮಾಡಬೇಕು? ಈಗ ಕೇಳಿಸ್ತಾ ಇದೆಯಾ? ಎಲ್ಲಿಂದ 1 more ಮಾಡಬೇಕು ಅಂತ ಕೇಳಿದೆ. ರಾಜಾ, ನೀನಲ್ಲಿ ವೈರ್ ಹಂಗೆ ಒತ್ತಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡು ಹೇಳ್ತೀನಿ. ಒನ್ಸ್ ಮೋರಾ? ಓಕೆ, ಇಲ್ಲ ಸಿಕ್ಕಿರುತ್ತೆ ಸುಮಾರು. ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಪ್ಪ? ಓಕೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು. ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ, ಕೆಲವು ಸಲ ಚೆನ್ನಾಗಿ ಹಿಟ್ ಆಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ. ಸೊ ಹಾಗಾಗಿ ನೀವು ಬಿಟ್ಕೊಡ್ಬೇಡಿ, ನಾವು ಬಿಟ್ಕೊಡ್ಬಾರ್ದು. ಇಬ್ಬರು ಒಂದು ವಿನ್ ಸಿಚುವೇಶನ್ಗೆ ಹೋಗೋಣ. ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ. ನೀವೆಲ್ಲರೂ ಸಹಕಾರ ಇರಲಿ. ಸೊ ನವೀನ್ ಅವಾಗ ಡಾಲಿಕ್ ಸಿನಿಮಾ ಬರ್ತಿದೆ, ಕೋಟಿ 2 ಸಿನಿಮಾ ಅಂತ 3 ಸಿನಿಮಾ ಬರ್ತಿದೆ. ಅದನ್ನು ನಾನು ಪ್ರೆಸ್ ಅವ್ರ ಜೊತೆ ನಾಳೆ ಮಾತಾಡ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ. ಸೊ ಅವ್ರು ಬೆಂಗಾವಲಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರು ಭಾಳ ತುಂಬ ಚೆನ್ನಾಗಿರಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಹಾಗೆ ನೀವು ಬ್ರೇಕ್ ತೊಗೊಂಡ್ಬಿಟ್ರೆ ಮತ್ತೆ ಬನ್ನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ತುಂಬ ಜನ ಹೀರೋಯಿನ್ಗಳ ಕೊರತೆ ಇದೆ ಇಲ್ಲಿ.
ನೋಡಿ ಕನ್ನಡದಲ್ಲೇ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ರಿಗೆ ಕರ್ಕೊಂಡ್ಬಂದ್ರಂತೆ ಡೈರೆಕ್ಟ್ರು. ಸೊ ಹಾಗಾಗಿ ನೀವು ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಳ್ಬಾರ್ದು. ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶೆಟ್ರೆ, ನೀವು ಇಲ್ಲೇ ಇದ್ದೀರಾ, ನಿಮ್ಮ ಚಿತ್ರದ ನಾಯಕ ನಟಿಯವ್ರ ಹತ್ರನೂ ಮಾತಾಡ್ಸೋಣ, ಅವರ ಫಸ್ಟ್ ಫ್ರೆಂಡು. ಸೊ ನೀವು ಅವ್ರ ಮಾತು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಖಂಡಿತ. ವೆರಿ ಬ್ಯೂಟಿಫುಲ್ ಹರಿಪ್ರಿಯಾ ಅವರು. ಡೈಲಾಗ್ ಹೇಳೋದ್ರದ್ದು ಹೀರೋ ನಾನಲ್ಲ, ನಮ್ದು ಡೈಲಾಗ್ ಎಲ್ಲ ಇರಲಿಲ್ಲ, ಬರೀ ಸಿನಿಮಾದ ಮಾತ್ರ ಡೈಲಾಗ್ ಎಲ್ಲ ಹೊಸಚ್ ಹೇಳ್ತಾರೆ ವಿದೌಟ್ ಮೈಕ್. ಅವರ ಡೈಲಾಗು ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ 2ಗೆ ಡೈರೆಕ್ಟ್ ಆಗಿ ಬರಬೇಕು, ಅವಾಗಲೇ ನೋಡೋಕ್ಕಾಗಲ್ಲ. ಅಪ್ಡೇಟ್ ಅಂತೇಳಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ. ಹರಿಪ್ರಿಯಾ ಅವರೇ, ನಿಮ್ಮ ಮಾತು. ರಿಷಬ್ ಅವರಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ. ಆ್ಯಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲಪ್ಪ ನಾನು, ನನ್ನ ಗಂಡನ ಸಿನಿಮಾಗೆ ತುಂಬ ನರ್ವಸ್ ಆಗ್ತದೆ. ಗುರು, ಥ್ಯಾಂಕ್ ಯು. ಸೀರಿಯಸ್ಲಿ ನಿಜ ಹೇಳಬೇಕಂದ್ರೆ ನನ್ನ ರಿಷಬ್ ಅವರ ಪರಿಚಯ ಒಂದು 7-8 ವರ್ಷದ ರಿಕ್ಕಿ ಸಿನಿಮಾದಿಂದ. ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇವತ್ತಿನ ಜನ್ರೇಷನ್ಗೆ ಪರ್ಸ್ನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಕೂಡ ಎಕ್ಸಾಂಪಲ್. ಥ್ಯಾಂಕ್ ಯು. ಬಟ್ ಇಲ್ಲ, ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ, ಪ್ರಗತಿ ಅವ್ರಿಗೆ ಟೈಮ್ ಕೊಡ್ತಾರೆ, ಹೀಗೆ ಇಂಥ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ, ಆ್ಯಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್. ಎಸ್, ಲವ್ಲಿ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ, ಮತ್ತು ಸೆಕೆಂಡ್ ಸಾಂಗ್ ಬಂತು, ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ. ಇವತ್ತು ಟ್ರೈಲರ್ ಲಾಂಚ್ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಲವ್ಲಿ ಆಗಿದೆಯಾ ಟ್ರೈಲರ್? ಎಸ್, ಇದೇ ಜೂನ್ 14ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ಡಿರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇವರು ಎಲ್ಲರೂ ಬಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್. ಹೌದು, ನಾನೀಗ ರೆಸ್ಟಲ್ಲಿದ್ದೀನಿ, ಆದಷ್ಟು ಬೇಗ ಮತ್ತೆ ಕಮ್ಬ್ಯಾಕ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ. ಸೊ ಖುಷಿ ಆಗುತ್ತೆ ಅದಕ್ಕೆ. ಸೀರಿಯಸ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಅಷ್ಟು ನರ್ವಸ್ ಆಗಿದ್ವಿ. ಕೆಲಸನೇ ಮಾತಾಡುತ್ತೆ ವೆರಿ ಸೂನ್. ಆ್ಯಂಡ್ ಸ್ಟೆಫಿ, ನಮ್ಮ ಪಾಟೀಲ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ. ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅವರು, ಆ್ಯಂಡ್ ಕನ್ನಡ ಕಲಿತು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾಲಿ. ಆಲ್ ದ ಬೆಸ್ಟ್ ಸ್ಟೆಫಿ. ಆ್ಯಂಡ್ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮಾತಾಡ್ತೀನಿ. ದಿನ ನಾನು ನೋಡ್ತಿರ್ತೀನಿ ಅಲ್ವಾ, ಕೆಲಸ ಮೊದಲು, ವರ್ಕ್ ಇಸ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಾನೇನು ಅಂದ್ಕೊಂಡೆ ಅಂದರೆ, ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ದಿದ್ರೆ ಈ ವಿಜುವಲ್ಸ್ ನೋಡಾದ್ರೂ ನಾನು ಲವಲ್ಲಿ ಬೀಳ್ತಿದ್ದೆ ಫರ್ ಶೋರ್. ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ. ಆ್ಯಂಡ್ ಇವ್ರು ಯಾವಾಗಲೂ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ, ಬರೀ ಮಾಸ್ ಅಷ್ಟೇ ಅಲ್ಲ, ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ, ಕತೆ, ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನಿಮಾ ಅಲ್ಲಿ. ಅದನ್ನು ನಂಬ್ಕೊಂಡೆ ನಾನು ಸಿನಿಮಾ ಮಾಡೋದು ಅಂತ. ನನಗೆ ಗೊತ್ತು, ಆ್ಯಸ್ ಅ ಆ್ಯಕ್ಟರ್ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕಣ್ಮುಂದೆ ದುಡ್ಡು ಕಾಣ್ತಾ ಇರುತ್ತೆ. ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ 1 ವರ್ಷ ಆಯಿತಾ, 2 years ಆಲ್ಮೋಸ್ಟ್ 2.5 to 3 years
ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಇಡೀ ತಂಡ ಒಂದಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಬೇಕು. ಸೊ ಸಪೋರ್ಟ್ ಮಾಡ್ತೀರಾ? ಖಂಡಿತ ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಹರಿಪ್ರಿಯ ಅವರೇ. ಅವರು ಯಜಮಾನ್ರ ಬಗ್ಗೆ ಮಾತಾಡ್ತಾ ಲೈಟಾಗಿ ಭಾವುಕರಾಗ್ಬಿಟ್ರು. ಅಷ್ಟು ಹೆಮ್ಮೆ ಇದೆ ಅವರಿಗೆ ಅವರ ಯಜಮಾನ್ರ ಬಗ್ಗೆ. ಈಗ ವಸಿಷ್ಠ ಅವರೇ, ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡೋಕ್ಕೆ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ, ಶಿವಣ್ಣನ ಮತ್ತು ರವಿ ಸರ್ 3 ಜನ ನೋಡಿದ್ರೆ ಕಾಲ್ ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಡ್ಬಂದಿದ್ದೀನಿ, ಯಾರಿಗೂ ಅದನ್ನ ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಇಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ. ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜು ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದಾರೆ ರಿಷಬ್, ನಾವು ಒಂದ್ಸಲಿ ಅವ್ರ ಕಾಲು ಬೀಳಬೇಕು ನಾನು ಅಂತ. ದೇವರಾಣೆ, ನನ್ನ ತಾಯಾಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರಿತು. ಯಾಕೆಂದರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದುಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಥರ ಒಂದಿಷ್ಟುತ್ತ ಬರೆದಿದ್ದೆ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದ್ರಿ. ನಿಮ್ಮ ಆ ಒಂದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂಥ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ. ಕಾಂತಾರ 1 ಆಗ್ತಿದೆ ಈಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ. ಆ್ಯಂಡ್ ನೀವು ಬಂದು ಹರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ. ನಾನು ಇಲ್ಲಿ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಯಾಕೆ ಅನ್ನಿಸ್ತು ಅಂದರೆ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ, ನಮ್ಮ ಕೆ ಮಂಜು ಅವರು, ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು, ನಮ್ಮ ಜಡೇಶ್, ಸುಧಾ ಆ್ಯಂಡ್ ನರ್ತನ್ ಸರ್, ನಮ್ಮ ಡಾರ್ಲಿಂಗ್ ರಾಮ್, ನನ್ನ ದೋಸ್ತ ಹೆಂಗಾದ್ರೆ ಡೈಲಾಗ್ ಚಚ್ದಲ್ಲೇ ನವೀನ, ಪೃಥ್ವಿ ಸೇತು ಅವರು, ನಮ್ಮ ನಿರ್ದೇಶಕರು, ಎಲ್ಲರೂ ನಮ್ಮ ಶಿವರಾಜ್ ಕ್ಯಾರ್ಪೇಟೆ ಶಿವಣ್ಣ, ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವರು ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ, ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು, ಅವರ ಪ್ರೀತಿ, ಅವರ ಸಹಾಯನೂ ಹೌದು ಅಥವಾ ಅವ್ರು ನನ್ನನ್ನು ಗುರುತಿಸಿದ್ದಾಗಲಿ, ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ. ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ, ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು. ನಿಮ್ಮ ಕೃಪಾ ಕಟಾಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಲವ್ ಯು. ಲವ್ಲಿ. ಈ ಸಿನಿಮಾ ಹೇಗಂದ್ರೆ ಟ್ರೈಲರ್ ತುಂಬ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು. ತುಂಬಾ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ. ಇನ್ನೇನು ಜೂನ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ. ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ. ಆದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು, ಅಭುವನಸ ಸಂಸ್ಥೆ. ಈ ಸಂಸ್ಥೆ ನಿಲ್ಲಬೇಕು, ಈ ಸಂಸ್ಥೆ ಗೆಲ್ಲಬೇಕು. ಯಾಕೆಂದರೆ ನಾನಾಗಲಿ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ, ನನ್ನ ತಮ್ಮ ಅವನ ಒಂದು ಕನಸು ಈ ಲವ್ಲಿ, ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ. ಆ್ಯಂಡ್ ಈ ಥರ ಇನ್ನೂ ಹಲವಾರು ಕನಸುಗಳಿಗೆ, ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನೂ ಅವಕಾಶ ಮಾಡಿಕೊಡೋಂಗೆ ಬೆಳೀರಿ, ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ. ಏನಂತೀರಿ ಗಂಡವ? ಒಳ್ಳೆಯದಾಗಲಿ ಎಲ್ರಿಗೂ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಡೈಲಾಗ ಬೇಲ್ದಲ್ಲಿರ್ಬೇಕಾದ ಬೀದಿಗೆ ಬಂದ್ಬಿಟ್ರೆ ಹುಲಿ ಅವಡಕ್ಕಿಲ್ಲಕಲ್ಲ.
ಇಲಿನೇ ಹುಲಿನೇ ಏನಂದ್ರೆ ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರಲ್ಲ, ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಈ ಟ್ರೈಲರ್. ಈ ಟ್ರೈಲರ್ ಇಂಟು 100 ಸಿನಿಮಾದಲ್ಲಿದೆ. ಅಷ್ಟೇ ಅದ್ಭುತವಾದ ಕತೆ, ಅಷ್ಟೇ ಮನೋರಂಜನೆಯ ಕಥೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ, ನಮ್ಮ ಸಮಾಜದ ಕತೆ. ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರು, ದತ್ತಣ್ಣನಿಂದ ವಂಶಕನ್ ತನಕ, ಸ್ಟೆಫಿ, ಸಮೀಕ್ಷಾ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕೇಶವ್ ಆಗಲಿ, ಪ್ರತಾಪ್ ಆಗಲಿ, ಅಶ್ವಿನ್ ಆಗಲಿ, ಇವತ್ತೆಲ್ಲ ಹೊಸ ಹೆಸರು ಅನ್ಸ್ಬೋದು. ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ, ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ, ತುಂಬ ದೊಡ್ಡ ಹೆಸರಾಗ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಧನ್ಯವಾದ. ಲವ್ ಯು ಆಲ್. ಜೈ ಚಾಮುಂಡಿ. ಬ್ಯಾಕ್ ಬೆಂಚರ್ಸ್ಗೆ ಆಲ್ ದಿ ಬೆಸ್ಟ್ ಅಪ್ಪ. ಒಂದೇನಂದ್ರೆ, ನನ್ನ ಫಸ್ಟ್ ಫ್ರೆಂಡು ಅಂತ ಹೇಳಿ ನನ್ನ ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬ ಹಿಂದೆ ಏನು ಮಾಡಲಿಲ್ಲ, 2-3 ದಿವಸದಿಂದ ಅಷ್ಟೇ ಕಾಲ್ ಮಾಡಿದ್ದು. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೊ ಮಚ್. ಏನಂದರೆ ಇವರ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ, ಮಾತಾಡೋದು ಎಷ್ಟು ಮಾತಾಡೋದು ಕಡಿಮೆ ಆಗುತ್ತೆ. ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಆದಷ್ಟು ಎಷ್ಟೋ ಉದಾಹರಣೆ ನಮ್ಮ ಮುಂದೆ ಇದೆ. ಇತ್ತೀಚೆಗೆ ಪೆದ್ರು, ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ. ಸೊ ಈ ರೀತಿ ಕಂಟೆಂಟನ್ನು, ಒಳ್ಳೆ ಕಂಟೆಂಟ್ ಸಿನಿಮಾನ ನಮ್ಮ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ನಿಲ್ತಾರೆ. ಸೊ ಈಗ ನಿಮ್ಮಂಥವರು ನಮಗೆಲ್ರಿಗೂ ಮಾರ್ಗದರ್ಶನ ದಾರಿದೀಪ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಪ್ರತಿ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ. ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ. ಸಿನಿಮಾ ನಮಗೆ ಕಲಿಸ್ತಾ ಹೋಗಬೇಕು, ಅದು ನಮ್ಮನ್ನು ಮತ್ತು ನಮ್ಮೊಳಗಿರೋ ಫಿಲ್ಮ್ ಮೇಕರ್ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಯಾಕಂದರೆ ದತ್ತಣ್ಣವ್ರು ಅವಾಗ ಹೇಳ್ತಾ ಇದ್ರು, ಅಂಥ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಓದಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ. ಎಷ್ಟೋ ಕಲಾವಿದರುಗಳು, ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ. ಶೆಟ್ರೆ, ಬಟ್ ವೇದಿಕೆ ಮೇಲೆ ಒಂದು ತುಂಬ ಡಿವೈನ್ ಮೂಮೆಂಟ್ ನಡೀತು. ಅವರು ಹೇಳಿದಾಗೆ ದೊಡ್ಡ ದೊಡ್ಡ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಂಟು. ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂಥ ಅವರಿಗೆ ಕಂಡಂಥ ಒಂದು ಬೆಳಕಿರ್ಬೋದು. ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಮೂಮೆಂಟ್ ಹೆಂಗಿತ್ತು? ನೀವು ಆ್ಯಕ್ಚುಲಿ ಯುವರ್ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನು ನೋಡಿ. ಇಲ್ಲ, ಅಷ್ಟು ದೊಡ್ಡವ್ರು ನಾನಲ್ಲ, ತುಂಬ ಕಷ್ಟ ಆಗುತ್ತೆ ಇದು. ಅದೇ ಅಂದರೆ ಆ ಥರದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತೊಗೊಳ್ಳಲ್ಲ ಅದನ್ನು, ಯಾಕಂದರೆ ಅಷ್ಟು ದೊಡ್ಡವ್ರು ನಾನಲ್ಲ. ಸೊ ಇದು ಅದೇನಿದ್ರು ಸಿನಿಮಾಗೆ ಅಂತ ಅಂದ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದರೆ ನಿಮ್ಮ ಮೂಲಕ ಆ ಸಿನಿಮಾ ಆಗಬೇಕು ಅಂತ ಬರೆದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. ಆ್ಯಂಡ್ ಇಟ್ಸ್ ಹಿಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡೂ ದ್ಯಾಟ್. ಶೆಟ್ರೆ, ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ. ಒಂದು ಅಪ್ಪಿಗೆ ಕೊಟ್ಬಿಡಿ, ಒಂದು ಹಕ್ಕು ಕೊಟ್ಬಿಡಿ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಆ ಡಿವೈನ್ ಪವರ್ ಈಗ ನಿಮಗೂ ಬಂದಿದೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ. ಮೊನ್ನೆ ನೋಡಿದ್ರಲ್ಲ, ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು, ಶೆಟ್ರನ್ನೇ ಲಾಂಚ್ ಮಾಡಿದ್ದು. ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ. ನಿಮ್ಮ ಹರಿಪ್ರಿಯ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನು ತಗೊಂಡ್ಬಂದಿದ್ದಾರೆ. ಹರಿಪ್ರಿಯ ಅವರು ಗುರು ನಿಮ್ಮ ಫೇವ್ರೆಟ್. ಥ್ಯಾಂಕ್ ಯು. ನೆನಪಿದೆಯಾ? ಏನು ಸರ್ ಅದು ಹೇಳೋಂಥದ್ದೇ ಸರ್? ಇಲ್ಲ, ಚಾಕ್ಲೇಟು ಶೂಟಿಂಗ್ ಆಗ್ಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ತೊಗೊಳ್ತಾ ಇದ್ದೀವಿ, ಒಂದು ಬಂಡ್ಲು ತೊಗೊಂಡಿದ್ದಾರೆ. ಥ್ಯಾಂಕ್ ಯು. ಅಲ್ಲ, ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ, ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕಿನ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅವ್ರು ತಗೊಂಬಂದಿದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಇಡೀ ಸೆಟ್ಟು ಇದನ್ನೇ ಮಾಡ್ತಾ ಇತ್ತು. ಲಾಸ್ಟಿಗೆ ಬೇರೆ ಶೆಡ್ಯೂಲ್, ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗೆಲ್ಲ ಚಾಕ್ಲೇಟ್ ತರ್ತಿದ್ರು. ಸೂಪರ್ ಸೂಪರ್. ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಗುರು ಸ್ವಲ್ಪ ಚಾಕ್ಲೇಟ್ ಕೊಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸು ಅಂತ. ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅವರ ಹಾರ್ಡ್ ವರ್ಕೆ. ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಬಂದಿದ್ದೀನಿ. ಊಟ ಬೇಡ, ನಿದ್ದೆ ಬೇಡ, ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ನಾವೇನೋ ಊನೋ ಕಾರ್ಡ್ಸ್ ಏನೋ ಆಡ್ತಿರ್ತೀವಿ, ಹೋಗ್ತಾರೆ ಆಡ್ಕೊಳ್ಳಿ. ಹಗಲು ರಾತ್ರಿ ಅಲ್ಲದೆ ಆವತ್ತಿಂದ ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಬಂದು ನಮ್ಮೆಲ್ಲರನ್ನೂ ಪ್ರೌಡಾಗಿ ಫೀಲ್ ಮಾಡಿಸಿದ್ದೀರಾ.
ಥ್ಯಾಂಕ್ ಯು. ಕೀಪ್ ಮೇಕಿಂಗ್ ಅಸ್ ಫೀಲ್ ಪ್ರೌಡ್. ಥ್ಯಾಂಕ್ ಯು. ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ಮಾದರಿ ಆಗಿರಬೇಕು ನೀವು. ನಿಜವಾಗ್ಲೂ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಮಾದರಿ. ಸೊ ನಮ್ಮ ಶೆಟ್ಟಿ ಇವತ್ತು ಇಲ್ಲಿದ್ದಾರೆ. ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೆ ಒಂದು ಸ್ಪೆಷಲ್ ಕಾಣಿಕೆ, ಸ್ಪೆಷಲ್ ಸನ್ಮಾನ ಇದೆ ವಿತ್ ಅ ವೆರಿ ವೆರಿ ಬ್ಯೂಟಿಫುಲ್ ವಿಡಿಯೋ ನಿಮಗಾಗಿ ಡೆಡಿಕೇಟ್ ಮಾಡಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತಿದ್ದಾರೆ. ವಿಜಿ ಪ್ಲೀಸ್. ರಿಷಬ್ ಶೆಟ್ಟಿ ಈ ಹೆಸರು ಈಗ ಬರೀ ಹೆಸರಷ್ಟೇ ಅಲ್ಲ, ಅದೆಷ್ಟೋ ಚಿತ್ರರಂಗದ ಹೊಸ ಪ್ರತಿಭೆಗಳಿಗೆ ದೊಡ್ಡ ಸ್ಫೂರ್ತಿ. ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರ ಹೀಗೆ ಚಿತ್ರರಂಗದ ಎಲ್ಲಾ ಡಿಪಾರ್ಟ್ಮೆಂಟ್ನಲ್ಲೂ ರಿಷಬ್ ಶೆಟ್ಟಿ ಒಬ್ಬ ಪರ್ಫೆಕ್ಷನಿಸ್ಟ್ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಕಾಂತಾರ ಅನ್ನೋ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಮೂಲಕ ಅಪ್ಪಟ ಕನ್ನಡದ ಪ್ರತಿಭೆಯಾಗಿದ್ದ ರಿಷಬ್ ಶೆಟ್ಟಿ ಇಂಡಿಯನ್ ಸ್ಟಾರ್ ಆಗಿದ್ದು ಗೊತ್ತೇ ಇದೆ. ಆದ್ರೆ ಕಾಂತಾರ ಸೂಪರ್ ಸಕ್ಸಸ್ಗೂ ಮುಂಚೆ ರಿಷಬ್ ಶೆಟ್ಟಿ ಮಾಡಿರೋ ಸಿನಿಮಾಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ. ಅದರಲ್ಲೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಂತ ಸೆನ್ಸಿಬಲ್ ಕಂಟೆಂಟ್ ಸಿನಿಮಾ ಇವತ್ತಿಗೂ ಕನ್ನಡಿಗರ ಫೇವರೆಟ್. ಇನ್ನು ಕಾಂತಾರ ಮೂಲಕ ಅಪ್ಪಟ ಕನ್ನಡ ಮಣ್ಣಿನ ಕತೆ, ಸಂಸ್ಕೃತಿ ಹಾಗೂ ಆಚರಣೆಗಳನ್ನ ಇಡೀ ಪ್ರಪಂಚಕ್ಕೆ ತಲುಪಿಸಿದ ರೀತಿ ಅದ್ಭುತ. ಕಾಂತಾರ ಇವತ್ತು ಬರೀ ಸಿನಿಮಾ ಅಲ್ಲ, ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ. ಇಷ್ಟೆಲ್ಲ ಸಕ್ಸಸ್ ನಂತರವೂ ಎಂತಹ ದೊಡ್ಡ ದೇಶ ವಿದೇಶಗಳ ವೇದಿಕೆಗೆ ಹೋದ್ರೂ ಸಹ ರಿಷಬ್ ಅವರು ಪ್ರತಿ ವೇದಿಕೆಯಲ್ಲೂ ಕನ್ನಡವನ್ನ, ಕನ್ನಡ ಚಿತ್ರರಂಗವನ್ನ ಕೊಂಡೊಯ್ದ ರೀತಿ ಶ್ಲಾಘನೀಯ. ಇವತ್ತಿನ ದಿನ ಕಾಂತಾರ ಪ್ರೀಕ್ವೆಲ್ಗೆ ಕೇವಲ ಕನ್ನಡಿಗರಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗ ಹಾಗೂ ಚಿತ್ರಪ್ರೇಮಿಗಳು ಕಾಯ್ತಾ ಇದ್ದಾರೆ. ಈ ಮೂಲಕ ರಿಷಬ್ ಅವರ ಮೇಲಿರೋ ಜವಾಬ್ದಾರಿ ಕೂಡ ದೊಡ್ಡದಾಗಿದೆ. ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಕೂಡ ಗೆಳೆಯನ ಸಿನಿಮಾಗೆ ಬೆಂಬಲ ನೀಡಿ ಹರಸಿ ಹಾರೈಸೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ಇಡೀ ಲವ್ಲಿ ಚಿತ್ರತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ರಿಷಬ್ ಶೆಟ್ರೆ, ಕನ್ನಡವನ್ನ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ನಮ್ಮ ತಂಡದ ಪರವಾಗಿ ನಾನಾಗಲೇ ಹೇಳ್ದಂಗೆ ರಿಷಬ್ ಶೆಟ್ಟಿ ಅವ್ರಿಗೊಂದು ವಿಶೇಷ ಕಾಣಿಕೆ ಇದೆ. ಒಂದೇನಂದ್ರೆ ಜೀವನ ಅಂದಮೇಲೆ ಅರ್ಧಾಂಗಿ ಅಂತ ಬಂದಮೇಲೆ ಜೀವನದಲ್ಲಿ ಎಲ್ಲನೂ ಸ್ವಲ್ಪ ಆಗೋದು. ಬಟ್ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಾಗಲೂ ನನಗೆ ಜೊತೆಲಿ ನಿಂತು ಸಪೋರ್ಟ್ ಮಾಡಿದಾಕೆ ಇವತ್ತು ಎಲ್ಲಿ ತನಕ ಅಂದರೆ ಶೆಟ್ರನ್ನ ಫೋನ್ ಮಾಡಿ ಕರೆಯೋದ್ರಿಂದ ಹಿಡಿದು ಅವ್ರಿಗೆ ಈ ಗಿಫ್ಟು ಜೊತೆಗೆ ಇನ್ನೊಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ದು ಅವರೇ. ಯಾಕಂದರೆ ಅಷ್ಟು ಗೌರವ, ಪ್ರೀತಿ ನಮ್ಮಿಬ್ಬರಿಗೂ ನಿಮ್ಮ ಕಂಡ್ರೆ. ಆ್ಯಂಡ್ ಇದು ಹೆಂಡತಿ ನನ್ನ ಶಕ್ತಿ, ಆ್ಯಕ್ಚುಲಿ ಹೆಂಡತಿ ಅನ್ನೋಕ್ಕಿಂತ. ಥ್ಯಾಂಕ್ ಯು, ಲವ್ ಯು ಫಾರ್ ಬೀಯಿಂಗ್ ಯು. ಸೂಪರ್. ಈ ಗಿಫ್ಟ್ ಕೊಡೋದಕ್ಕೆ ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು ಚೇತನ್ ಸರ್ ದಯವಿಟ್ಟು ವೇದಿಕೆ ಮೇಲೆ. ಸನ್ಮಾನ ಇದೆ, ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ವರಾಹ ರೂಪದ ದರ್ಶನವನ್ನ ಮಾಡಿದಂಥ ನಮ್ಮ ಕಾಂತಾರದ ರಿಷಬ್ ಶೆಟ್ಟಿ ಅವರಿಗೆ ವರಾಹ ರೂಪ ಇರುವಂಥ ಒಂದು ಅದ್ಭುತವಾದಂತಹ ಗಿಫ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ವೇದಿಕೆ ಮೇಲೆ ಅಭಿಮಾನಿಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ನಮ್ಮ ಇಡೀ ತಂಡದ ಜೊತೆ ಒಂದು ಫೋಟೋ. ಪಾಟೀಲ್ ಲವ್ಲಿ ಚಿತ್ರತಂಡದ ಜೊತೆ ಒಂದು ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಫೋಟೋ ಪ್ಲೀಸ್.